ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಚಿನ್ಮಯಾನಂದರ ವ್ಯಾಖ್ಯಾನ ಸಹಿತ ಭಗವದ್ಗೀತೆಯಲ್ಲಿ ಆತ್ಮ ಸಂಯಮ ಯೋಗವೆಂಬ ಷಷ್ಠೋಧ್ಯಾಯಕ್ಕೆ ಸ್ವಾಗತ. ಶ್ಲೋಕ 10-32. ಅಥ ಷಷ್ಠೋಧ್ಯಾಯಃ ಆತ್ಮ ಸಂಯಮ ಯೋಗಃ. ಈ ರೀತಿ ಯೋಗಾರೂಢನಾಗಬೇಕಾದರೆ, ಅಂದರೆ ಹಿಂದಿನ ಶ್ಲೋಕಗಳಲ್ಲಿ ಭಗವಂತನು ಯೋಗಾರೂಢನ ಲಕ್ಷಣಗಳನ್ನು ಸ್ಥಿತಿಗತಿಗಳನ್ನು ಹೇಳಿದ ನಂತರ ಹಾಗೆ ಆಗಬೇಕಾದರೆ ಏನು ಸಾಧನೆಗಳನ್ನು ಅಭ್ಯಸಿಸಬೇಕು ಎಂಬುದನ್ನು ಇಲ್ಲಿಂದ ಮುಂದಿನ ಶ್ಲೋಕಗಳಲ್ಲಿ ಹೇಳುತ್ತಿದ್ದಾನೆ. ಯೋಗಿ ಯುಂಜೀತ ಸತತಂ ಆತ್ಮಾನಂ ರಹಸಿ ಸ್ಥಿತಃ ಏಕಾಕೀಯತ ಚಿತ್ತಾತ್ಮ ನಿರಾಶೀರ ಪರಿಗ್ರಹ. ಯೋಗಿಯು ಏಕಾಂತ ಸ್ಥಳದಲ್ಲಿದ್ದು ನಿರಂತರವಾಗಿ ಮನಸ್ಸನ್ನು ಸ್ಥಿರವಾಗಿಡಲು ಪ್ರಯತ್ನಿಸಬೇಕು. ತಾನಾಗಿ ತನ್ನ ಇಂದ್ರಿಯಗಳನ್ನು ಸಂಯಮದಲ್ಲಿ ಇಟ್ಟುಕೊಂಡು ಬಯಕೆಗಳನ್ನೆಲ್ಲ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕು. ಮಹಾಭಾರತದಲ್ಲಿ ಕೃಷ್ಣನನ್ನು ಪರಮಾತ್ಮನ ಅವತಾರ ಎಂದು ಭಾವಿಸಿರುವುದರಿಂದಲೇ ಅವನನ್ನು ಶ್ರೀಕೃಷ್ಣ ಪರಮಾತ್ಮನೆಂದೇ ಸಂಬೋಧಿಸುವುದು. ಅಂತಹ ಪರಮಾತ್ಮನು ತನ್ನ ಮಿತ್ರನಾದ ಅರ್ಜುನನಿಗೆ ಆತ್ಮವಿಕಾಸದ ಹಂತಗಳನ್ನು ಕ್ರಮ ಪ್ರಕಾರವಾಗಿ ಹೇಳುತ್ತಿದ್ದಾನೆ. ಅವನು ಇಡೀ ವಿಶ್ವದ ಸೃಷ್ಟಿಕರ್ತನಾದರೂ ಅರ್ಜುನನ ಉನ್ನತಿಗೆ ಅವನೇ ಪ್ರಯತ್ನ ಮಾಡಬೇಕೆಂದು ಹೇಳುತ್ತಾನೆ ಹೊರತು ತಾನು ಆ ಜವಾಬ್ದಾರಿಯನ್ನು ತನ್ನ ಮೇಲೆ ಹಾಕಿಕೊಳ್ಳುವುದಿಲ್ಲ. ಎಲೈ ಸಾಧಕನೇ, ನೀನು ನಿರಂತರವಾಗಿ ಏಕಾಗ್ರತೆಯನ್ನು ಅಭ್ಯಾಸ ಮಾಡಬೇಕು ಎಂದು ತನ್ನ ಉಪದೇಶವನ್ನು ಆರಂಭಿಸುತ್ತಾನೆ. ಧ್ಯಾನಕ್ಕೆ ತಯಾರಿ ಏನು ಬೇಕು ಎಂಬುದನ್ನು ಈ ಶ್ಲೋಕದಲ್ಲಿ ಹೇಳಿದೆ. ಏಕಾಂತದಲ್ಲಿದ್ದು ಧ್ಯಾನವನ್ನು ಅಭ್ಯಾಸ ಮಾಡಬೇಕು. ಈಚೆಗೆ ನಮ್ಮ ದೇಶದಲ್ಲಿ ಈ ಶಬ್ದವನ್ನು ವಿಚಿತ್ರವಾಗಿ ಬಳಸಿ ಧ್ಯಾನವೆಂದರೆ ಕೇವಲ ಡಂಭಾಚಾರವಾಗಿ ಬಿಟ್ಟಿದೆ. ಧ್ಯಾನವನ್ನು ಕಾಡಿನಲ್ಲಿ ಅಥವಾ ಗುಹೆಯಲ್ಲಿ ಏಕಾಂತವಾಗಿ ಅಭ್ಯಾಸ ಮಾಡಬೇಕೆಂದಿಲ್ಲ. ಸಾಧಕನು ಮಾನಸಿಕ ಗಲಾಟೆಯಿಂದ ದೂರವಿರಲು ಹಾಗೆ ಹೇಳಿದುದು. ಪೂಜಾಗ್ರಹದಲ್ಲಿ ಒಬ್ಬಂಟಿಗನಾಗಿ ಕುಳಿತರೂ ಸಾಕು. ಬಾಹ್ಯ ಪ್ರಪಂಚದ ಮನಸ್ಸನ್ನು ಹಿಂದೆಗೆದುಕೊಳ್ಳುವುದರಿಂದ ಏಕಾಂತವನ್ನು ಗಳಿಸಬಹುದು. ಯಾರಿಗೆ ಬಯಕೆಗಳಿವೆಯೋ, ಯಾರು ಯಾವಾಗಲೂ ಇಂದ್ರಿಯ ವಿಷಯಗಳಲ್ಲೇ ಆಸಕ್ತರಾಗಿರುತ್ತಾರೋ ಅಂತಹವರು ಏಕಾಂತವನ್ನು ದಟ್ಟವಾದ ಕಾಡಿನಲ್ಲೂ ಪಡೆಯಲಾರರು. ರಹಸಿ ಸ್ಥಿತ ಎಂಬ ಶಬ್ದವು ಏಕಾಂತವನ್ನು ಸೂಚಿಸುತ್ತದೆ. ತಾನು ಧ್ಯಾನ ಮಾಡುತ್ತಿದ್ದೇನೆ ಎಂದು ಜಗತ್ತಿಗೆಲ್ಲ ಬಹಿರಂಗಪಡಿಸಬೇಕೆಂದಿಲ್ಲ ಎಂಬುದನ್ನು ಅದು ಸೂಚಿಸುತ್ತದೆ. ಇಲ್ಲಿ ಏಕಾಕಿಯಾಗಿರುವುದು ಎಂದರೆ ಧ್ಯಾನವನ್ನು ಮಾಡಲು ಪ್ರಯತ್ನಿಸುವ ಸಾಧಕನು ತನ್ನ ಅನುದಿನದ ಬದುಕಿನಲ್ಲಿ ಸಂಯಮವನ್ನು ಎಷ್ಟು ಅಭ್ಯಾಸ ಮಾಡುತ್ತಾನೋ ಅಷ್ಟರ ಮಟ್ಟಿಗೆ ಅವನ ಮನಸ್ಸು ತಿಳಿಯಾಗಿರುತ್ತದೆ. ಗಳಿಕೆಯ ಬಯಕೆ ಮತ್ತು ಸಂಗ್ರಹಿಸುವ ಕಾತುರ ಇವುಗಳಿಂದ ನಾವು ಬಿಡುಗಡೆ ಪಡೆಯದ ಹೊರತು ಧ್ಯಾನ ಸಾಧ್ಯವಿಲ್ಲ. ಹೆಚ್ಚು ಹೆಚ್ಚು ಗಳಿಸಿ ಸಂಗ್ರಹಿಸುವ ಕೊನೆಯಿಲ್ಲದ ಯೋಜನೆಗಳನ್ನು ತ್ಯಜಿಸಬೇಕು ಎಂಬುದನ್ನು ನಿರಾಶಿ ಎಂಬ ಪದದ ಮೂಲಕ ಇಲ್ಲಿ ತೋರಿಸಲಾಗಿದೆ. ಪ್ರಾಪಂಚಿಕ ವಸ್ತುಗಳನ್ನು ತನ್ನದಾಗಿಸಿಕೊಳ್ಳುವ ಪ್ರವೃತ್ತಿಯೂ ಇರಬಾರದು ಎಂಬುದನ್ನೇ ಅಪರಿಗ್ರಹ ಎಂಬ ಶಬ್ದದ ಮೂಲಕ ಇಲ್ಲಿ ಹೇಳಲಾಗಿದೆ. ಹೀಗೆ ಶರೀರ, ಮನಸ್ಸು ಮತ್ತು ಬುದ್ಧಿಗಳನ್ನು ಹತೋಟಿಯಲ್ಲಿಟ್ಟುಕೊಂಡು ಏಕಾಂತದಲ್ಲಿ ಕುಳಿತು ಧ್ಯಾನ ಅಭ್ಯಾಸ ಮಾಡಬೇಕು ಎಂದು ಪರಮಾತ್ಮನು ಹೇಳುತ್ತಾನೆ. ಧ್ಯಾನವನ್ನು ಮಾಡಬೇಕೆಂದು ಬಯಸುವವನು ಹೇಗೆ ಕುಳಿತುಕೊಳ್ಳಬೇಕು, ಅವನ ಆಸನ ಹೇಗಿರಬೇಕು ಕೇಳಿ. ಶುಚೌ ದೇಶೇ ಪ್ರತಿಷ್ಠಾಪ್ಯ ಸ್ಥಿರ ಮಾನಸಮಾತ್ಮನಃ ನಾತ್ಯುಚ್ಛ್ರಿತಂ ನಾತಿ ನೀಚಂ ಚೈಲಾಜಿನ ಕುಶೋತ್ತರಂ. ಶುಚಿಯಾದ ಸ್ಥಳದಲ್ಲಿ ಕುಶ, ಅಜಿನ, ಬಟ್ಟೆ ಇವುಗಳನ್ನು ಕ್ರಮವಾಗಿ ಒಂದರ ಮೇಲೊಂದು ಹಾಕಿ ಹೆಚ್ಚು ಎತ್ತರವೂ ಅಲ್ಲದ ಹೆಚ್ಚು ತಗ್ಗೂ ಅಲ್ಲದ ಸ್ಥಿರವಾದ ಆಸನವನ್ನು ತನಗಾಗಿ ಮಾಡಿಕೊಳ್ಳಬೇಕು. ಧ್ಯಾನದಿಂದ ಸಮಚಿತ್ತ ಮತ್ತು ಸಮದೃಷ್ಟಿಯನ್ನು ಪಡೆಯಬಹುದಾದರೆ ಧ್ಯಾನ ಮಾಡುವ ಸಂಪೂರ್ಣ ತಂತ್ರವನ್ನು ತಿಳಿಸಿ ಹೇಳಲೇಬೇಕು. ಪರಮಾತ್ಮನು ಇಲ್ಲಿ ಅದಕ್ಕೆ ಅವಶ್ಯಕವಾದ ಪೂರ್ವ ಸಿದ್ಧತೆಗಳನ್ನು ಕೆಲವು ಶ್ಲೋಕಗಳಲ್ಲಿ ವಿವರಿಸುತ್ತಾನೆ. ಈ ಶ್ಲೋಕದಲ್ಲಿ
ಧ್ಯಾನಕ್ಕೆ ಕುಳಿತುಕೊಳ್ಳುವವನ ಆಸನದ ಬಗ್ಗೆ ಪೂರ್ಣ ವಿವರ ಇದೆ. ಶುಚಿಯಾದ ಸ್ಥಳದಲ್ಲಿ ಇದು ಅತಿ ಮುಖ್ಯ. ಏಕೆಂದರೆ ಪರಿಸರದ ಮಾಲಿನ್ಯ ಮಾನವನ ಮನಸ್ಸಿನ ಮೇಲೆ ನೇರ ಪರಿಣಾಮವನ್ನುಂಟು ಮಾಡುತ್ತದೆ. ಶುಚಿಯಾದ ಸ್ಥಳವು ಸಾಧಕನು ಶುದ್ಧವಾದ ಮನಸ್ಸನ್ನು ಇಟ್ಟುಕೊಳ್ಳುವಲ್ಲಿ ಸಹಕಾರಿಯಾಗುತ್ತದೆ. ಅದೂ ಅಲ್ಲದೆ ಆರಿಸಿದ ಸ್ಥಳವು ಸೊಳ್ಳೆಗಳಿಂದ, ನೊಣಗಳಿಂದ, ತಿಗಣೆಗಳಿಂದ ಅಥವಾ ಇರುವೆಗಳಿಂದ ಕೂಡಿದ್ದರೆ ಅವು ಸಾಧಕನಿಗೆ ತೊಂದರೆಯನ್ನು ಕೊಡುತ್ತವೆ. ಧ್ಯಾನಿಯು ತನ್ನ ಆಸನದಲ್ಲಿ ಸ್ಥಿರನಾಗಿ ಕೂಡಬೇಕು. ಮಧ್ಯೆ ಮಧ್ಯೆ ಶರೀರವನ್ನು ಅಲುಗಾಡಿಸದೆ, ಶರೀರವನ್ನು ಹಿಂದು ಮುಂದೆ ಓಲಾಡಿಸದೆ, ಅಕ್ಕಪಕ್ಕ ತೂಗಾಡಿಸದೆ ತನ್ನ ಆಸನದಲ್ಲಿ ಸ್ಥಿರವಾಗಿರಬೇಕೆಂದು ತಿಳಿಸಿದೆ. ಏಕೆಂದರೆ ಶರೀರದ ಚಲನೆಯು ಮಾನಸಿಕ ಏಕಾಗ್ರತೆಗೆ ಮತ್ತು ಸಮಚಿತ್ತತೆಗೆ ಭಾರಿ ಅಡಚಣೆ ಉಂಟು ಮಾಡುತ್ತದೆ. ಆದುದರಿಂದ ಸ್ಥಿರವಾದ ಆಸನದಲ್ಲೇ ಅಲುಗಾಡದೆ ಕುಳಿತಿರಬೇಕು. ಬೆನ್ನು ಹುರಿಯನ್ನು ನೆಟ್ಟಗಿಟ್ಟು ಕೈಗಳನ್ನು ಸಡಿಲವಾಗಿ ತೊಡೆಯ ಮೇಲೆ ಅಥವಾ ಕಾಲುಗಳ ಮೇಲೆ ಇಟ್ಟುಕೊಂಡು ಕುಳಿತುಕೊಳ್ಳಬೇಕು. ಧ್ಯಾನ ಮಾಡುವ ಆಸನವು ಅತಿ ಎತ್ತರವೂ ಇರಬಾರದು, ಅತಿ ತಗ್ಗೂ ಇರಬಾರದು ಎಂದು ಕೃಷ್ಣನು ಹೇಳುತ್ತಾನೆ. ಅತಿ ಎತ್ತರದಲ್ಲಿ ಕುಳಿತರೆ ಕೆಳಗೆ ಬೀಳುವ ಭಯದಿಂದ ಮನಸ್ಸೆಲ್ಲ ತನ್ನ ಶರೀರದ ರಕ್ಷಣೆಯತ್ತ ಹರಿಯುತ್ತದೆಯೇ ವಿನ ಸ್ಥಿರವಾಗಿ ನಿಲ್ಲುವುದಿಲ್ಲ. ಆಸನವು ಅತಿ ತಗ್ಗೂ ಇರಬಾರದೆಂದು ಹೇಳಿದೆ. ಅತಿ ತಗ್ಗಿನ ಪ್ರದೇಶದಲ್ಲಾದರೆ ಜೌಗು ವಾತಾವರಣವಿದ್ದು ಸಾಧಕನಿಗೆ ವಾತ, ನೋವು ಉಂಟಾಗಬಹುದೆಂದು ಈ ರೀತಿ ಹೇಳಿದೆ. ಧ್ಯಾನ ಮಾಡುವಾಗ ಹೃದಯದ ಕಾರ್ಯವು ಸ್ವಲ್ಪ ನಿಧಾನವಾಗುತ್ತದೆ. ಏಕೆಂದರೆ ಶ್ವಾಸೋಚ್ಛ್ವಾಸವು ನಿಧಾನವಾಗಿ ನಡೆಯುತ್ತಿರುತ್ತದೆ. ರಕ್ತದ ಒತ್ತಡವು ಕಡಿಮೆಯಾಗುತ್ತದೆ. ಅಂತಹ ಸಂದರ್ಭಗಳಲ್ಲಿ ಜೌಗು ಪ್ರದೇಶವಾದರೆ ಸಾಧಕನಿಗೆ ವಾತ ಬರುವುದು ಸಾಧ್ಯ. ಅಂತಹುದನ್ನು ತಪ್ಪಿಸಲೆಂದೇ ಈ ಎಚ್ಚರಿಕೆ ಕೊಟ್ಟಿರುವುದು. ವಿವರಗಳನ್ನೆಲ್ಲ ಗೀತೆಯು ಒದಗಿಸುವಾಗ ಇನ್ನೇನೂ ಉಳಿದಿಲ್ಲ ಎಂಬಂತೆ ಅದು ಹೇಳುತ್ತಿದೆ. ಧ್ಯಾನಿಸಲು ಅಗತ್ಯವಾದ ಆಸನದ ವಿವರವೇ ಇದಕ್ಕೆ ಉದಾಹರಣೆ. ದೀರ್ಘಕಾಲ ಧ್ಯಾನ ಮಾಡುವವರು ಕುಶದಿಂದ ಒಂದು ಬಗೆಯ ಒಣಹುಲ್ಲು, ಕುಶದಿಂದ ಹೆಣೆದ ಚಾಪೆಯನ್ನು ನೆಲದ ಮೇಲೆ ಹರಡಿ ಅದರ ಮೇಲೆ ಜಿಂಕೆ ಚರ್ಮ ಹಾಸಿ ಆ ಬಳಿಕ ಒಂದು ಶುದ್ಧ ಬಟ್ಟೆಯನ್ನು ಹಾಸಿಕೊಳ್ಳಬೇಕು. ಅದು ಉತ್ತಮ ಆಸನ ಎಂದು ಹೇಳಿದೆ. ಚಳಿಗಾಲದಲ್ಲಿ ಕುಶದಿಂದ ಹೆಣೆದ ಚಾಪೆಯು ಶರೀರವನ್ನು ತೇವದಿಂದ ಕಾಪಾಡುತ್ತದೆ. ಬೇಸಿಗೆಯಲ್ಲಿ ಚರ್ಮವು ಅತಿಯಾಗಿ ಬಿಸಿಯಾಗುತ್ತದೆ ಮತ್ತು ಕೆಲವು ಸಾಧಕರಿಗೆ ಪ್ರಾಣಿ ಚರ್ಮವು ಒಗ್ಗುವುದಿಲ್ಲ. ಇಂತಹ ಸನ್ನಿವೇಶವನ್ನು ಉಂಟು ಮಾಡದಿರಲೆಂದೇ ಒಂದು ಶುದ್ಧವಾದ ಬಟ್ಟೆಯನ್ನು ಚರ್ಮದ ಮೇಲೆ ಹಾಸಲು ತಿಳಿಸಿರುವುದು. ಧ್ಯಾನದ ಆಸನದ ಮೇಲೆ ಉಪಸ್ಥಿತನಾದ ಮೇಲೆ ಮಾನಸಿಕವಾಗಿ ಹಾಗೂ ಬೌದ್ಧಿಕವಾಗಿ ಧ್ಯಾನಿಯು ಏನು ಮಾಡಬೇಕು ಎಂಬುದನ್ನು ಮುಂದೆ ವಿವರಿಸಿದೆ. ಆಸನದಲ್ಲಿ ಕುಳಿತ ಮೇಲೆ ಏನನ್ನು ಮಾಡಬೇಕು? ತತ್ರೈಕಾಗ್ರಂ ಮನಃ ಕೃತ್ವಾ ಯತ್ತ ಚಿತ್ತೇಂದ್ರಿಯ ಕ್ರಿಯಃ ಉಪವಿಶ್ವಾಸನೆ ಯುಂಜ್ಯಾತ್ ಯೋಗಮಾತ್ಮವಿಶುದ್ಧಯೇ. ಆಸನದಲ್ಲಿ ಕುಳಿತ ಬಳಿಕ ಮನಸ್ಸನ್ನು ಏಕಾಗ್ರವಾಗಿ ಮಾಡಿ ಚಿತ್ತದ ಮತ್ತು ಇಂದ್ರಿಯಗಳ ವ್ಯಾಪಾರವನ್ನೆಲ್ಲ ನಿಯಂತ್ರಿಸಿ ಅಂತಃಕರಣ ಶುದ್ಧಿಗಾಗಿ ಯೋಗವನ್ನು ಅಭ್ಯಾಸ ಮಾಡಬೇಕು. ಮೇಲೆ ಹೇಳಿದ ರೀತಿಯಲ್ಲಿ ಕ್ರಮಬದ್ಧವಾದ ಆಸನವನ್ನು ಸಿದ್ಧಪಡಿಸಿಕೊಂಡು ಕುಳಿತ ಕೂಡಲೇ ಅದು ಯೋಗವಾಗುವುದಿಲ್ಲ. ಸೂಕ್ತವಾದ ಆಸನದಲ್ಲಿ ಕುಳಿತುಕೊಳ್ಳುವುದರಿಂದ ಧ್ಯಾನ ಮಾಡಲು ಸರಿಯಾದ ಮಾನಸಿಕ ವಾತಾವರಣವನ್ನು ಮಾಡಿಕೊಳ್ಳಬಹುದು. ಕೇವಲ ಆಸನವನ್ನು ಹಾಕಿ ಕುಳಿತುಕೊಳ್ಳುವುದರಿಂದ ಏನನ್ನು ಸಾಧಿಸಿದಂತೆ ಆಗುವುದಿಲ್ಲ. ಅಲ್ಲಿ ಸಾಧಕನು ಏನನ್ನು ಅಭ್ಯಾಸ ಮಾಡಬೇಕು ಎಂಬುದನ್ನು ಈ ಶ್ಲೋಕದಲ್ಲಿ ಕೃಷ್ಣನು ಹೇಳುತ್ತಿದ್ದಾನೆ. ಶರೀರವನ್ನು ನೆಟ್ಟಗಿಟ್ಟ ಮೇಲೆ ಹೇಗೆ ಮನಸ್ಸನ್ನು ಮತ್ತು ಬುದ್ಧಿಯನ್ನು ಸ್ಥಿರವಾಗಿ ಇಟ್ಟುಕೊಳ್ಳಬೇಕು ಎಂಬುದನ್ನು ಇಲ್ಲಿ ಹೇಳುತ್ತಿದ್ದಾನೆ. ಮನಸ್ಸನ್ನು ಏಕಾಗ್ರ ಮಾಡಿ ಎಂಬುದೇ ಮೊದಲ ಸೂಚನೆ. ಹೀಗೆ ಉಪದೇಶ ಕೊಡುವುದು ಬಹಳ ಸುಲಭದ ಕೆಲಸ. ಮನಸ್ಸನ್ನು ಹಿಡಿದು ನಿಲ್ಲಿಸುವುದು ಎಷ್ಟು ಕಷ್ಟಕರ ಎಂಬುದು ಎಲ್ಲರ ಅನುಭವ. ಅಂತಹ ಉಪದೇಶವು ಪ್ರಾಯೋಗಿಕ ವಿವರಣೆಗಳನ್ನು ಒಳಗೊಂಡಿರದಿದ್ದರೆ ಅದು ನಿರರ್ಥಕವಾಗುತ್ತದೆಯೇ ಹೊರತು ಅದರಿಂದ ಸಾಧಕನಿಗೆ ಮಾರ್ಗದರ್ಶನವಾಗುವುದಿಲ್ಲ. ಗೀತೆಯಾದರೂ ತತ್ವಶಾಸ್ತ್ರವನ್ನು ಬದುಕಿಗೆ ಅನ್ವಯಿಸುವಂತೆ ಉಪದೇಶಿಸಿರುವುದರಿಂದ ಈ ಶ್ಲೋಕವು ಮನಸ್ಸನ್ನು ಅಚಲವಾಗಿಡುವ ವಿಧಾನವನ್ನು ಕೂಡಲೇ
ವಿವರಿಸುತ್ತದೆ. ಚಿತ್ತವನ್ನು ಮತ್ತು ಇಂದ್ರಿಯ ವ್ಯಾಪಾರಗಳನ್ನು ನಿಯಂತ್ರಿಸುತ್ತಾ ಎಂದರೆ ಮನಸ್ಸು ಚಂಚಲಗೊಳ್ಳುವುದು ಯಾವುದೋ ಒಂದು ಇಂದ್ರಿಯದಿಂದಾಗಿ ಅಥವಾ ಚಿತ್ತದ ಆಂತರಿಕ ನಾನಾ ಆಲೋಚನಾ ಪ್ರಭಾವದಿಂದಾಗಿ. ಮನಸ್ಸು ಚದುರಿ ಹೋಗುವ ಈ ಎರಡು ಮಾರ್ಗಗಳನ್ನು ಮುಚ್ಚಿದ್ದೇ ಆದರೆ ಕೂಡಲೇ ಮನಸ್ಸು ಏಕಾಗ್ರವಾಗುತ್ತದೆ. ಆಸನದಲ್ಲಿ ಕುಳಿತು ಮಾನಸಿಕ ಕಲ್ಪನೆಗಳನ್ನೆಲ್ಲ ಅಡಗಿಸಿ ಇಂದ್ರಿಯ ವ್ಯಾಪಾರಗಳನ್ನೆಲ್ಲ ನಿಯಂತ್ರಿಸಿ ಸಾಧಕನು ಯೋಗವನ್ನು ಅಭ್ಯಾಸ ಮಾಡಬೇಕು. ಆಗ ಮನಸ್ಸು ಆತ್ಮನಲ್ಲೇ ಸ್ಥಿರವಾಗಿ ನಿಲ್ಲುತ್ತದೆ. ಹೀಗೆ ಮಾಡುವುದರಿಂದ ಸಿಗುವ ಲಾಭ ಏನು ಎಂದು ಪ್ರತಿಯೊಬ್ಬ ಸಾಧಕನು ಕೇಳಬಹುದು. ಇಂತಹ ಅನುಮಾನವನ್ನು ಸಾಧಕನ ಮನದಿಂದ ತೊಡೆದುಹಾಕಲು ಕೃಷ್ಣನು ಧ್ಯಾನದ ಪರಿಣಾಮವನ್ನು ಹೇಳುತ್ತಿದ್ದಾನೆ. ಹೀಗೆ ಅನುದಿನ ಧ್ಯಾನ ಮಾಡುವುದರಿಂದ ಅಂತಃಕರಣವು ಶುದ್ಧವಾಗುತ್ತದೆ ಎಂದು ಶಾಸ್ತ್ರವು ಹೇಳುತ್ತದೆ. ಹೀಗೆ ಮನಸ್ಸು ಶುದ್ಧಿಯಾದ ಮೇಲೆ ಆತ್ಮನ ದರ್ಶನವು ತಾನಾಗಿಯೇ ಆಗುತ್ತದೆ. ಶುದ್ಧ ಕನ್ನಡಿಯಲ್ಲಿ ನಮ್ಮ ಪ್ರತಿಬಿಂಬವನ್ನು ನೋಡಿಕೊಳ್ಳುವ ತಂತ್ರದಂತೆ ಇದು ಸಹ. ಧ್ಯಾನದಲ್ಲಿ ಶರೀರವನ್ನು ಹೇಗಿಟ್ಟುಕೊಳ್ಳಬೇಕು ಎಂಬುದರ ಬಗ್ಗೆ ಸ್ವಲ್ಪ ವಿವರವನ್ನು ಕೊಡುತ್ತಾನೆ. ಸಮಂ ಕಾಯ ಶಿರೋ ಗ್ರೀವಂ ಧಾರಯನ್ನಚಲಂ ಸ್ಥಿರಃ ಸಂಪ್ರೇಕ್ಷ್ಯ ನಾಸಿಕಾಗ್ರಂ ಸ್ವಂ ದಿಶಶ್ಚಾನವಲೋಕಯನ್. ಶರೀರ, ತಲೆ ಮತ್ತು ಕತ್ತು ಇವು ಮೂರನ್ನು ನೆಟ್ಟಗೆ ಅಲುಗಾಡದಂತೆ ನಿಲ್ಲಿಸಿಕೊಂಡು ಅತ್ತ ಇತ್ತ ದೃಷ್ಟಿ ಹಾಯಿಸದೆ ತನ್ನ ಮೂಗಿನ ತುದಿಯನ್ನೇ ನೋಡುತ್ತಿರಬೇಕು. ಆಸನದ ವಿವರಣೆ ಮತ್ತು ಕುಳಿತುಕೊಳ್ಳುವ ಭಂಗಿ ಇವುಗಳನ್ನು ವಿವರಿಸಿ ಆದ ಮೇಲೆ ಭಗವಂತ ಕೃಷ್ಣನು ಸಾಧಕನ ಮನಸ್ಸು ಮತ್ತು ಬುದ್ಧಿಯನ್ನು ಹೇಗೆ ಇಟ್ಟುಕೊಂಡಿರಬೇಕು ಎಂಬುದನ್ನು ವಿವರಿಸುತ್ತಾನೆ. ಇಂದ್ರಿಯಗಳಿಗೆಲ್ಲ ಕಡಿವಾಣ ಹಾಕಿ ಮನಸ್ಸನ್ನು ಏಕಾಗ್ರವಾಗಿ ಇಡಬೇಕೆಂದು ಹೇಳಿದ್ದಾನೆ. ಧ್ಯಾನದ ತಂತ್ರಗಳಿಗೆ ಹೆಚ್ಚಿನ ವಿವರಣೆಗಳನ್ನು ಕೊಡುತ್ತಾ ಬೆನ್ನು ಹುರಿ ನೆಟ್ಟಗೆ ಮಾಡಿಕೊಂಡು ದೃಢವಾಗಿ ಧ್ಯಾನಿಯು ಕುಳಿತುಕೊಳ್ಳಬೇಕು ಎಂದು ಹೇಳುತ್ತಾನೆ. ಯೋಗಿಯು ಕುಳಿತಿರುವ ಆಸನಕ್ಕೆ ಲಂಬವಾಗಿ ಕತ್ತು ಮತ್ತು ತಲೆ ಇರಬೇಕು ಮತ್ತು ಶರೀರವನ್ನು ಸ್ಥಿರವಾಗಿ ಇಟ್ಟಿರಬೇಕೆಂದು ಸೂಚಿಸುತ್ತಾನೆ. ಹಾಗೆಂದ ಮಾತ್ರಕ್ಕೆ ಶರೀರವನ್ನು ಬಿಗಿ ಮಾಡಿ ಹಿಡಿದಿಡಬೇಕೆಂಬ ಅರ್ಥವಲ್ಲ. ಸ್ಥಿರವಾಗಿ ಎಂದಾಗ ಶರೀರವನ್ನು ಗಡುಸಾಗಿ ಇಡದೆ ಸಡಿಲಗೊಳಿಸಿದ್ದು, ಶರೀರವನ್ನು ಹಿಂದಕ್ಕೆ ಮುಂದಕ್ಕೆ ಅಥವಾ ಎಡಕ್ಕೆ ಬಲಕ್ಕೆ ವಾಲಿಸದೆ ಅಚಲವಾಗಿ ಇಟ್ಟುಕೊಳ್ಳಬೇಕು ಎಂದರ್ಥ. ಕಣ್ಣುಗಳ ಮೂಲಕ ಮೂಗಿನ ತುದಿಯನ್ನೇ ನೋಡುತ್ತಿರಬೇಕು ಎಂದಿದೆ. ಹೀಗೆಂದ ಮಾತ್ರಕ್ಕೆ ಕಣ್ಣುಗುಡ್ಡೆಗಳನ್ನು ಮೂಗಿನ ತುದಿಯತ್ತ ಹಾಯಿಸಬೇಕೆಂದು ಅರ್ಥವಲ್ಲ. ಅಕ್ಷರಶಃ ಈ ನಿಯಮವನ್ನು ಅನುಸರಿಸಿ ಅನೇಕ ಸಾಧಕರು ತಲೆನೋವು, ತಲೆ ಸುತ್ತುವಿಕೆ ಮುಂತಾದ ಅನೇಕ ದೈಹಿಕ ವೇದನೆಗಳನ್ನು ಅನುಭವಿಸಿದ್ದಾರೆ. ಶಂಕರರು ತಮ್ಮ ವ್ಯಾಖ್ಯಾನದಲ್ಲಿ ಸರಿಯಾದ ಅರ್ಥವನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಧ್ಯಾನಿಯು ಧ್ಯಾನ ಮಾಡುವಾಗ ತನ್ನ ಗಮನವೆಲ್ಲ ಮೂಗಿನತ್ತ ಹರಿಸುವುದಲ್ಲ, ತನ್ನ ಕಣ್ಣುಗಳನ್ನು ಅವುಗಳ ದೃಷ್ಟಿ ಮೂಗಿನ ತುದಿಯತ್ತ ಇರುವ ಹಾಗೆ ಇಟ್ಟಿರಬೇಕು ಎಂದು ಅವರು ಹೇಳುತ್ತಾರೆ. ಸುತ್ತಮುತ್ತ ನೋಡದೆ ಕೃಷ್ಣನ ಹೇಳಿಕೆ ಇಲ್ಲಿ ಸ್ಪಷ್ಟವಾಗಿದೆ. ಸುತ್ತಮುತ್ತ ನೋಡದೆ ಎಂದರೆ ಇತ್ತ ಅತ್ತ ಇತ್ತ ಗಮನ ಹರಿಸಿದರೆ ಮನಸ್ಸಿನ ಏಕಾಗ್ರತೆಗೆ ಭಂಗ ಬರುತ್ತದೆ. ಮನಸ್ಸು ಎಲ್ಲೆಲ್ಲೋ ಹರಿದಾಡುತ್ತದೆ. ಕಣ್ಣುಗಳು ಎಲ್ಲಿ ಹೋಗುತ್ತವೋ ಅಲ್ಲಿಗೆಲ್ಲ ಮನಸ್ಸು ಓಡುತ್ತದೆ. ಆದ್ದರಿಂದಲೇ ವ್ಯಕ್ತಿಯು ಗಲಿಬಿಲಿಗೊಂಡಾಗ ಅವನ ನೋಟದಲ್ಲಿ ಸ್ಥಿರತೆ ಕಾಣುವುದಿಲ್ಲ. ಮನಸ್ಸಿನ ಏಕಾಗ್ರತೆಗೆ ಭಂಗ ಬಾರದಂತೆ ಕಣ್ಣುಗಳನ್ನು ಇಟ್ಟುಕೊಳ್ಳಬೇಕು ಎಂಬುದೇ ಕೃಷ್ಣನ ತಾತ್ಪರ್ಯ. ಅದೂ ಅಲ್ಲದೆ ಪ್ರಶಾಂತಾತ್ಮ ವಿಗತಭಿ ಬ್ರಹ್ಮಚಾರೇ ವ್ರತೆ ಸ್ಥಿತಃ ಮನಸ್ಸಂಯಮ್ಯ ಮಚ್ಚಿತ್ತ ಯುಕ್ತ ಆಸೀತ ಮತ್ಪರಃ. ಪ್ರಶಾಂತನಾಗಿ ನಿರ್ಭಯನಾಗಿ ಬ್ರಹ್ಮಚಾರಿ ವೃತದಲ್ಲಿರುತ್ತ ಮನಸ್ಸನ್ನು ಅಂಕೆಯಲ್ಲಿ ಇಟ್ಟುಕೊಂಡು ನನ್ನಲ್ಲೇ ಚಿತ್ತವಿಟ್ಟು ಸ್ಥಿರ ಬುದ್ಧಿಯ ಮೂಲಕ ನನ್ನನ್ನೇ ಧ್ಯಾನಿಸುತ್ತಾ ಕುಳಿತುಕೊಳ್ಳಬೇಕು. ಕೆಲವು ಸಲ ಸಾಧಕನು ಧ್ಯಾನವನ್ನು ಅಭ್ಯಾಸ ಮಾಡಿದ ಮೇಲೆ ಅದರ ಪರಿಣಾಮವಾಗಿ ಮನಸ್ಸಿನಲ್ಲಿ ಪ್ರಶಾಂತತೆಯನ್ನು, ಸಮಾಧಾನವನ್ನು ಅನುಭವಿಸುತ್ತಾನೆ. ಅತ್ಯಂತ ಸೂಕ್ಷ್ಮ ರೂಪದ ಆಂತರಿಕ ಶಾಂತಿಯನ್ನು ಇಲ್ಲಿ ಪ್ರಶಾಂತತೆ ಎಂದು ಸೂಚಿಸಿರುವುದು. ಈ ಆಂತರಿಕ ನಿಶ್ಶಬ್ದತೆಯಲ್ಲಿ ಅತಿಯಾದ ಆನಂದವನ್ನು ಮತ್ತು ತೃಪ್ತಿಯನ್ನು ಅವನು ಅನುಭವಿಸುತ್ತಾನೆ. ಧ್ಯಾನದಲ್ಲಿ
ಹೆಚ್ಚಿನ ಅನುಭವವನ್ನು ಪಡೆಯುವಲ್ಲಿ ಮನಸ್ಸು ಹೆದರುತ್ತದೆ. ಧ್ಯಾನದ ಮೂಲಕ ಯೋಗಿಯು ನಿಧಾನವಾಗಿ ತನ್ನ ಮಾನಸಿಕ ವಾಸನೆಗಳಿಂದ ಬಿಡುಗಡೆಯನ್ನು ಪಡೆಯುತ್ತಾನೆ. ಇಂತಹ ಅತೀಂದ್ರಿಯ ಅನುಭವವನ್ನು ಪಡೆಯುವಾಗ ಕೆಲವರು ತಾವು ಶೂನ್ಯದಲ್ಲಿ ಕರಗಿ ಹೋಗುತ್ತಿದ್ದೇವೆ ಎಂದು ತಿಳಿಯುತ್ತಾರೆ. ಅವರಿಗೆ ಒಂದು ರೀತಿಯ ಭಯವೂ ಆಗುತ್ತದೆ. ಜೀವವು ತನ್ನ ಜೀವ ಭಾವವನ್ನು ಬಿಟ್ಟು ಪರಮಾತ್ಮನಲ್ಲಿ ಒಂದಾಗಲು ಹೆದರುತ್ತದೆ. ಇಲ್ಲಿ ಕಥೆಯೊಂದು ನೆನಪಿಗೆ ಬರುತ್ತದೆ. ಬೆಸ್ತರ ಹೆಂಗಸರು ಒಂದು ದಿನ ಒಂದು ಹೂವಿನ ಅಂಗಡಿಯಲ್ಲಿ ಮಲಗಬೇಕಾದ ಪ್ರಸಂಗ ಬಂತು. ರಾತ್ರಿ ಎಷ್ಟು ಹೊತ್ತಾದರೂ ಅವರಿಗೆ ನಿದ್ರೆ ಬರಲೊಲ್ಲದು. ಕಡೆಗೆ ಅವರವರ ಬುಟ್ಟಿಗಳನ್ನು ಮೂಗಿನ ಹತ್ತಿರ ಇಟ್ಟುಕೊಂಡಾಗ ಪರಿಚಿತ ವಾಸನೆಯಿಂದಾಗಿ ಅವರಿಗೆ ನಿದ್ದೆ ಬಂತಂತೆ. ಅದೇ ರೀತಿ ಸಂಸಾರದಲ್ಲೇ ಇದ್ದು ಕಷ್ಟ ಸುಖಗಳನ್ನು ಅನುಭವಿಸುತ್ತಿದ್ದ ಜೀವ ತನ್ನ ಜೀವ ಭಾವವನ್ನು ಬಿಟ್ಟು ಪರಮಾತ್ಮನಲ್ಲಿ ಒಂದಾಗಲು ಹೆದರುತ್ತದೆ. ಆ ಭಯವೇ ಎಲ್ಲ ಸಾಧಕರ ಪ್ರಗತಿಗೆ ಬಾಧಕವಾಗಿರುವುದು. ಅವನು ಧ್ಯಾನದಲ್ಲಿ ಮುಂದುವರಿಯುತ್ತಿದ್ದರೂ ಹೆಚ್ಚಿನ ಪ್ರಗತಿ ಗಳಿಸಲು ಸಾಧ್ಯವಾಗುವುದಿಲ್ಲ. ಧ್ಯಾನ ಮಾಡುವವನು ಬ್ರಹ್ಮಚರ್ಯೆಯನ್ನು ಪಾಲಿಸಬೇಕು. ಇಲ್ಲವಾದರೆ ಮನಸ್ಸು ಪೂರ್ತಿಯಾಗಿ ನಿಲ್ಲುವುದಿಲ್ಲ. ಬ್ರಹ್ಮಚರ್ಯ ವ್ರತ ಎಂದರೇನು? ಬ್ರಹ್ಮಚರ್ಯ ಎಂಬ ಶಬ್ದವು ಬಹಳ ಗೂಢಾರ್ಥವನ್ನು ಒಳಗೊಂಡಿರುವ ಶಬ್ದ. ಅದು ಗೀತೋಪದೇಶ ಸಂದರ್ಭದಲ್ಲಿ ಪರಮಾತ್ಮ ಕೃಷ್ಣನ ವಾಣಿಯಿಂದ ಹೊರಬಂದಾಗ ಅದಕ್ಕೆ ಹೆಚ್ಚಿನ ಮಹತ್ವವಿದೆ. ಬ್ರಹ್ಮಚಾರಿ ಎಂಬ ಪದಕ್ಕೆ ಸಾಧಾರಣವಾಗಿ ಅವಿವಾಹಿತ ಎಂಬ ಅರ್ಥವಿದೆ. ಬ್ರಹ್ಮಚರ್ಯ ಎಂದರೆ ಲೈಂಗಿಕ ಪ್ರಚೋದನೆಗಳನ್ನು ಹತೋಟಿಯಲ್ಲಿ ಇಡುವುದಷ್ಟೇ ಅಲ್ಲದೆ ಎಲ್ಲಾ ರೀತಿಯ ಇಂದ್ರಿಯ ನಿಗ್ರಹವು ನಿಜವಾದ ಬ್ರಹ್ಮಚರ್ಯ. ಸಾಧಕನು ತನ್ನ ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳದಿದ್ದರೆ ಅವನ ಮನಸ್ಸು ಆಂತರಿಕವಾಗಿ ನಾನಾ ರೀತಿಯ ಉದ್ವೇಗಗಳನ್ನು ಎತ್ತಿಹಾಕಿ ಅವನನ್ನು ಸರ್ವನಾಶಕ್ಕೆ ಗುರಿ ಮಾಡುತ್ತದೆ. ಈ ಸಾಮಾನ್ಯ ಅರ್ಥ ಎಲ್ಲರಿಗೂ ತಿಳಿದಿರುವುದು. ಈ ಶಬ್ದಕ್ಕೆ ಬ್ರಹ್ಮ ವಿಚಾರದಲ್ಲಿ ಯಾರು ರಮಿಸುತ್ತಿರುವನೋ ಅವನು ಎಂಬರ್ಥವೂ ಇದೆ. ಅಂದರೆ ಮನಸ್ಸನ್ನು ಬಾಹ್ಯ ವಿಷಯಗಳಿಂದ ಹಿಂದಕ್ಕೆ ತೆಗೆದುಕೊಂಡು ಆತ್ಮನಲ್ಲೇ ನೆಲೆಸುವ ಸಾಧನೆ ಯಾವನು ಮಾಡುತ್ತಾನೋ ಅವನು ಬ್ರಹ್ಮಚಾರಿ. ಒಂದಲ್ಲ ಒಂದು ಕ್ಷೇತ್ರದಲ್ಲಿ ವಿಹರಿಸುವುದು ಮಾನವನ ಮನಸ್ಸಿನ ಸ್ವಭಾವ. ಧ್ಯಾನದಲ್ಲಿ ಅದನ್ನು ತೊಡಗಿಸುವುದಾದರೆ ಆಗ ಅದು ಅಲ್ಲೇ ಸ್ಥಿರವಾಗಿ ನಿಲ್ಲುತ್ತದೆ. ಸಂಪೂರ್ಣ ಬ್ರಹ್ಮಚರ್ಯವನ್ನು ಪಾಲಿಸಲು ಈ ರೀತಿ ಮಾತ್ರ ಸಾಧ್ಯ. ಎಲ್ಲ ಯಶಸ್ವಿ ಯೋಗಿಗಳು ಹೋದ ದಾರಿ ಇದು. ಇದನ್ನು ಎಲ್ಲರಿಗೂ ಸಾಧಿಸಲು ಸಾಧ್ಯವಿದೆ. ಮನಸ್ಸನ್ನು ಯಶಸ್ವಿಯಾಗಿ ಧ್ಯಾನದಲ್ಲಿ ತೊಡಗಿಸುವುದನ್ನು ನಾವು ಕಲಿಯಬೇಕು. ಆದ್ದರಿಂದ ಯೋಗಿಗಳ ಯಶಸ್ಸನ್ನು ಕಂಡು ಯಾರು ಆಶ್ಚರ್ಯಚಕಿತರಾಗಬೇಕಿಲ್ಲ. ನಮಗೆ ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳುವ ವಿಧಾನ ಗೊತ್ತಿಲ್ಲ ಅಷ್ಟೇ. ಆದ್ದರಿಂದಲೇ ನಾವು ಸಾಧನೆಯಲ್ಲಿ ಸೋಲನ್ನು ಅನುಭವಿಸುವುದು. ಯಾವನು ಮೇಲೆ ತಿಳಿಸಿದ 3 ಗುಣಗಳನ್ನು ತನ್ನಲ್ಲಿ ಅಳವಡಿಸಿಕೊಂಡಿರುತ್ತಾನೋ ಅಂತಹವನಿಗೆ ಧ್ಯಾನವು ಸುಲಭವಾಗಿರುತ್ತದೆ. ಬುದ್ಧಿಯು ಸಂಕ್ಷೇಪವಾಗಿ ಸಮಾಧಾನವಾದಾಗ ಬ್ರಹ್ಮಚರ್ಯದ ಮೂಲಕ ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳುವುದರಿಂದ ದೇಹವು ಧರ್ಮ ಸಾಧನವಾಗಿ ಆರೋಗ್ಯದಿಂದಿರುತ್ತದೆ. ಹೀಗೆ ಮೇಲಿನ ವಿಧಾನಗಳಿಂದ ಬುದ್ಧಿ, ಮನಸ್ಸು ಮತ್ತು ಶರೀರವು ಹತೋಟಿಗೆ ಒಳಪಟ್ಟಾಗ ಧ್ಯಾನವು ಯಶಸ್ವಿಯಾಗಿ ನಡೆಯುತ್ತದೆ. ಧ್ಯಾನದ ಸ್ಥಿತಿಯಲ್ಲಿ ಸಾಧಕನು ಪರಮಾತ್ಮನಲ್ಲೇ ಮನಸ್ಸನ್ನಿಡಬೇಕು ಎಂಬುದನ್ನು ಮತ್ಪರಹ ಎಂಬ ಶಬ್ದದ ಮೂಲಕ ಪರಮಾತ್ಮನು ಹೇಳುತ್ತಾನೆ. ಹಿಂದಿನ ಅಧ್ಯಾಯದಲ್ಲಿ ಸಾಧಕನು ಧ್ಯಾನವನ್ನು ಮುಂದುವರಿಸುತ್ತಿದ್ದರೆ ಹೆಚ್ಚು ತಡವಿಲ್ಲದೆ ಶಾಂತಿಯನ್ನು ಪಡೆಯುತ್ತಾನೆ ಎಂದು ಹೇಳಲಾಗಿದೆ. ಅದೇ ಭಾವನೆಯನ್ನೇ ಇಲ್ಲೂ ಹೇಳಿರುವುದು. ಮನಸ್ಸನ್ನು ಮತ್ತು ಬುದ್ಧಿಯನ್ನು ಪರಮಾತ್ಮನ ಚಿಂತನೆಯಲ್ಲೇ ನಿಲ್ಲಿಸಿಕೊಂಡವನಿಗೆ ಶಾಂತಿಯು ಕೂಡಲೇ ಸಿಗುತ್ತದೆ. ಯುಂಜನ್ನೇವಂ ಸದಾತ್ಮಾನಂ ಯೋಗಿ ನಿಯತಮಾನಸಃ ಶಾಂತಿಂ ನಿರ್ವಾಣ ಪರಮಾಂ ಮತ್ಸಂಸ್ಥಾಮಧಿಗಚ್ಚತಿ. ಹೀಗೆ ಮನಸ್ಸನ್ನು ನಿಯಂತ್ರಿಸುತ್ತಾ ಧ್ಯಾನ ಮಾಡುವ ಯೋಗಿಗೆ ಮೋಕ್ಷಾಖ್ಯವಾದ ಮತ್ತು ನನ್ನ ಸ್ವರೂಪವೇ ಆದ ಪರಮ ಶಾಂತಿಯು ಲಭಿಸುತ್ತದೆ. ಮೇಲೆ ತಿಳಿಸಿದ ವಿಧಾನದಲ್ಲಿ ಯಾವನು ಧ್ಯಾನ ಮಾಡುತ್ತಾನೋ ಅವನಿಗೆ ಏನು ಫಲ ಪ್ರಾಪ್ತಿಯಾಗುತ್ತದೆ ಎಂಬುದನ್ನು ಪರಮಾತ್ಮನು ಇಲ್ಲಿ ಹೇಳುತ್ತಿದ್ದಾನೆ. ಸಾಧಕನು
ತನ್ನ ಪ್ರಯತ್ನದ ಮೂಲಕ ಮನಸ್ಸನ್ನು ಅದರ ಹರಿದಾಟದಿಂದ ತಪ್ಪಿಸಿ ಆತ್ಮನಲ್ಲಿ ನಿಲ್ಲಿಸಿಕೊಳ್ಳುವುದಾದರೆ ಅವನಿಗೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂದು ಈ ಶ್ಲೋಕದಲ್ಲಿ ಹೇಳಿದೆ. ಯಾವಾಗಲೂ ಅಂದರೆ ಸದಾ ಮನಸ್ಸನ್ನು ಪರಮಾತ್ಮನಲ್ಲೇ ಇಟ್ಟಿರಬೇಕು ಎಂದಾಗ ಸಾಧಕನು ತನ್ನ ಪ್ರಾಪಂಚಿಕ ಕರ್ತವ್ಯಗಳನ್ನೆಲ್ಲ ಬಿಟ್ಟು ಸಾಧನೆ ಮಾಡಬೇಕು ಎಂದಲ್ಲ. ಧ್ಯಾನ ಮಾಡುವಾಗ ಸದಾ ಅವನ ಮನಸ್ಸು ಆತ್ಮನಲ್ಲೇ ನೆಲೆ ನಿಂತಿರಬೇಕು ಎಂಬುದೇ ಕೃಷ್ಣನ ಅಭಿಪ್ರಾಯ. ಹೀಗೆ ಸಾಧನೆ ಮಾಡುವ ವ್ಯಕ್ತಿಯು ಮೋಕ್ಷಾಖ್ಯವಾದ ಶಾಂತಿಯನ್ನು ಗಳಿಸುತ್ತಾನೆ. ಆತ್ಮನ ಸ್ವರೂಪವೇ ಶಾಂತಿ. ಅಲ್ಲಿ ಶರೀರದ ನೋವು ವೇದನೆಗಳಾಗಲಿ, ಮನಸ್ಸಿನ ಉದ್ವೇಗಗಳಾಗಲಿ ಅಥವಾ ಬುದ್ಧಿಯ ತಳಮಳವಾಗಲಿ ಇಲ್ಲ. ಧ್ಯಾನಿಯು ನನ್ನ ಸ್ವರೂಪವೇ ಆದ ಶಾಂತಿಯನ್ನು ಪಡೆಯುತ್ತಾನೆ ಎಂದಾಗ ನಿರ್ಗುಣ ಪರಮಾತ್ಮನಿಗೆ ಶಾಂತಿ ಎಂಬ ಗುಣವನ್ನು ಆರೋಪಿಸಿದಂತಾಗಲಿಲ್ಲವೇ? ಮತ್ತು ಶಾಂತಿ ಎಂಬುದು ಒಂದು ಗಳಿಸಿದ ವಸ್ತುವಾಯಿತು. ಹಾಗಾದರೆ ಮೋಕ್ಷವು ಪ್ರಾಪ್ತಿ ಮಾಡಿಕೊಳ್ಳಬೇಕಾದ ವಿಷಯ ವಸ್ತು ಎಂದಾಗುತ್ತದೆ. ಸೂಕ್ಷ್ಮ ತತ್ವಜ್ಞಾನಿಯಾದ ಕೃಷ್ಣನು ಇಂತಹ ಅನುಮಾನಗಳನ್ನು ನಿವಾರಿಸುತ್ತಾ ಮೋಕ್ಷಾಖ್ಯವಾದ ಶಾಂತಿಯೇ ತನ್ನ ಸ್ವರೂಪ, ಅದು ತನ್ನ ಗುಣ ಅಲ್ಲ ಎಂದು ಸ್ಪಷ್ಟವಾಗಿ ಹೇಳುತ್ತಾನೆ. ಸಂಕ್ಷೇಪವಾಗಿ ಹೇಳುವುದಾದರೆ ಧ್ಯಾನಿಯು ಆಂತರಿಕವಾಗಿ ಸಮಾಹಿತ ಸ್ಥಿತಿಯನ್ನು ಗಳಿಸುವಾಗ ಇಂದ್ರಿಯಾತೀತವಾದಂತಹ ಶಾಂತಿಯನ್ನು ಅನುಭವಿಸುತ್ತಾನೆ. ಈ ಶಾಂತಿಯು ಆತ್ಮನ ಸ್ವರೂಪ. ಅಂದರೆ ಧ್ಯಾನಿಯು ಧ್ಯಾನ ಮಾಡುತ್ತಾ ಆತ್ಮನಲ್ಲೇ ನೆಲೆ ನಿಲ್ಲುತ್ತಾನೆ. ತನ್ನ ನಿಜ ಸ್ವರೂಪವು ಇಂದ್ರಿಯ, ಮನಸ್ಸು, ಬುದ್ಧಿಗಳಿಗಿಂತ ಬೇರೆಯಾದುದು ಎಂಬ ಅನುಭವ ಅವನಿಗಾಗುತ್ತದೆ. ಈ ರೀತಿಯ ಯೋಗವು ಕೆಲವರಿಗೆ ಸಾಧ್ಯವಿಲ್ಲ. ಏಕೆ? ನಾತ್ಯಶ್ನತಸ್ತು ಯೋಗೋಸ್ತಿ ನ ಚೈಕಾಂತಮನಶ್ನತಃ ನ ಚಾತಿ ಸ್ವಪ್ನಶೀಲಸ್ಯ ಜಾಗ್ರತೋ ನೈವ ಚಾರ್ಜುನ. ಎಲೆ ಅರ್ಜುನನೇ, ಯಾರು ಅತಿಯಾಗಿ ತಿನ್ನುವರೋ ಅವರಿಗೆ ಯೋಗವು ಅಸಾಧ್ಯ. ಯಾರು ತಿನ್ನುವುದೇ ಇಲ್ಲವೋ ಅವರಿಗೂ ಅದು ದಕ್ಕುವುದಿಲ್ಲ. ಅತಿಯಾಗಿ ನಿದ್ರಿಸುವವನಿಗೂ ಅದು ಸಿದ್ಧಿಸುವುದಿಲ್ಲ. ಅತಿಯಾಗಿ ಎಚ್ಚರವಿರುವವನಿಗೂ ಅದು ಸಾಧ್ಯವಿಲ್ಲ. ಎಷ್ಟೋ ಸಾಧಕರು ಧ್ಯಾನದಲ್ಲಿ ಸರಿಯಾದ ಪ್ರಗತಿಯನ್ನು ಸಾಧಿಸುವುದಿಲ್ಲ. ಅವರು ಧ್ಯಾನಕ್ಕೆ ಕುಳಿತುಕೊಳ್ಳುತ್ತಾರೆ, ಧ್ಯಾನವನ್ನು ಮಾಡುತ್ತಾರೆ, ಆದರೆ ಧ್ಯೇಯ ಸಾಧನೆ ಮಾತ್ರ ಆಗುವುದಿಲ್ಲ. ಇದಕ್ಕೆ ಕಾರಣವೇನು? ಧ್ಯಾನದಲ್ಲಿ ಪೂರ್ಣ ಯಶಸ್ಸನ್ನು ಸಾಧಿಸಬೇಕೆಂದರೆ ಅನುಸರಿಸಬೇಕಾದ ಕೆಲವು ಎಚ್ಚರಿಕೆಯ ನಿಯಮಗಳನ್ನು ಕೃಷ್ಣನು ಇಲ್ಲಿ ಹೇಳುತ್ತಾನೆ. ಸಾಧಕನ ಎಲ್ಲಾ ಚಟುವಟಿಕೆಗಳಲ್ಲಿ ಮಿತಿ ಅತ್ಯವಶ್ಯ. ಧ್ಯಾನದ ನಿಜವಾದ ಯಶಸ್ಸಿಗೂ ಇದು ಬಹಳ ಅವಶ್ಯವಾದುದು. ಹತೋಟಿ ಇಲ್ಲದ ಚಟುವಟಿಕೆಗಳು ಶಾರೀರಿಕ, ಮಾನಸಿಕ ಮತ್ತು ಬೌದ್ಧಿಕ ಮಟ್ಟದಲ್ಲಿ ಅಶಾಂತಿ, ಗೊಂದಲಗಳನ್ನು ಉಂಟು ಮಾಡುತ್ತವೆ. ಆದ್ದರಿಂದ ಆಹಾರದಲ್ಲಿ, ನಿದ್ದೆಯಲ್ಲಿ ಮತ್ತು ವಿಹಾರ ವಿನೋದಗಳಲ್ಲಿ ಮಿತಿ ಇರಬೇಕು. ಅಂತಹವರಿಗೆ ಮಾತ್ರ ಯಶಸ್ವಿ ಧ್ಯಾನವು ಸಾಧ್ಯವಾಗುವುದು. ಯಾರು ಅತಿಯಾಗಿ ತಿನ್ನುವರೋ ಅಥವಾ ತಿನ್ನುವುದೇ ಇಲ್ಲವೋ ಅವರಿಗೆ ಯೋಗವು ಅಸಾಧ್ಯ. ಇಲ್ಲಿ ತಿನ್ನುವುದು ಎಂಬ ಶಬ್ದವನ್ನು ವ್ಯಾಪಕ ಅರ್ಥದಲ್ಲಿ ತಿಳಿಯಬೇಕು. ಕೇವಲ ಬಾಯಿಯ ಮೂಲಕ ಸೇವಿಸುವ ಆಹಾರವಷ್ಟೇ ಅಲ್ಲ, ಇಂದ್ರಿಯಗಳ ಮೂಲಕ ನಡೆಯುವ ವಿಷಯ ಸೇವನೆಗಳೆಲ್ಲವೂ ತಿನ್ನುವ ಆಹಾರವೇ. ಸಂಕ್ಷೇಪವಾಗಿ ಹೇಳುವುದಾದರೆ ಎಲ್ಲಾ ಇಂದ್ರಿಯಗಳ ಮೇಲೆ ಪೂರ್ಣ ಹತೋಟಿ ಇರಬೇಕು ಎಂದರ್ಥ. ಸಾಧಕನು ಅತಿಯಾಗಿ ನಿದ್ರಿಸಬಾರದು ಎಂದು ಹೇಳಿದೆ. ಅತಿಯಾಗಿ ನಿದ್ರಿಸುವುದರಿಂದ ನಮ್ಮ ಚೈತನ್ಯವೆಲ್ಲ ಅನಗತ್ಯವಾಗಿ ಮಂಕಾಗಿ ಬಿಡುತ್ತವೆ. ನಾವು ಜಡವಾಗಿ ಬಿಡುತ್ತೇವೆ. ಹಾಗೆಂದು ನಿದ್ದೆಯೇ ಇಲ್ಲದಿರುವುದು ಒಳ್ಳೆಯದಲ್ಲ. ಎಲ್ಲೂ ಮಿತಿಮೀರಿ ವರ್ತಿಸಬಾರದು ಎನ್ನುವುದೇ ಪರಮಾತ್ಮನ ಉಪದೇಶ. ಯೋಗವನ್ನು ಹಾಗಾದರೆ ಹೇಗೆ ಸಾಧಿಸಬಹುದು ಕೇಳಿ. ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖಃ. ಆಹಾರದಲ್ಲಿ, ವಿಹಾರದಲ್ಲಿ, ತನ್ನ ಎಲ್ಲ ಕರ್ಮ ಚೇಷ್ಟೆಯಲ್ಲಿ, ನಿದ್ದೆ ಹಾಗೂ ಎಚ್ಚರಗಳಲ್ಲಿ ಯಾರಿಗೆ ಇತಿಮಿತಿ ಇದೆಯೋ ಅವನಿಗೆ ದುಃಖ ನಾಶಕವಾದ ಯೋಗವು ಸಿದ್ಧಿಸುವುದು. ಯಾವ ರೀತಿಯಲ್ಲಿ ಬದುಕಿದರೆ ಯೋಗವನ್ನು ಯಶಸ್ವಿಯಾಗಿ ಅಭ್ಯಾಸ ಮಾಡಬಹುದು ಎಂಬುದನ್ನು ಈ ಶ್ಲೋಕದಲ್ಲಿ ಹೇಳಿದೆ.
ವಿನೋದ ವಿಹಾರಗಳಲ್ಲಿ ಮತ್ತು ನಿದ್ದೆಯಲ್ಲಿ ಹಾಗೂ ಎಚ್ಚರವಾಗಿರುವುದರಲ್ಲಿ ಇತಿಮಿತಿ ಇರಬೇಕು ಎಂದು ಭಗವಂತನೇ ತಿಳಿಸುತ್ತಾನೆ. ಸಂಯಮದ ಬದುಕನ್ನು ವಿವರಿಸುವಲ್ಲಿ ಕೃಷ್ಣನು ಬಳಸಿರುವ ಶಬ್ದಗಳು ಸಮರ್ಪಕವಾಗಿವೆ. ನಿಸ್ವಾರ್ಥ ಕರ್ಮದಿಂದಲೇ ಹೆಚ್ಚಿನ ಆಧ್ಯಾತ್ಮಿಕ ಸಾಧನೆಯನ್ನು ಸಾಧಿಸಬಹುದು ಎಂದು ಎಷ್ಟೋ ಜನರು ತಿಳಿದಿದ್ದಾರೆ. ಅದು ಮಾತ್ರ ಸಾಲದು, ನಮ್ಮ ಎಲ್ಲಾ ಚಟುವಟಿಕೆಗಳಲ್ಲೂ ಇತಿಮಿತಿ ಇರಬೇಕು. ಅಂದರೆ ಮಾತ್ರ ಧ್ಯಾನ ಸಾಧ್ಯ. ನಾವು ಮಿತಾಚಾರಿಗಳಾಗಿರಬೇಕು. ಮಾಡುವ ಎಲ್ಲಾ ಕೆಲಸಗಳನ್ನು ಎಚ್ಚರಿಕೆಯಿಂದ ನಿರ್ವಹಿಸಬೇಕು. ಒಂದು ಕೆಲಸವನ್ನು ಆಯ್ಕೆ ಮಾಡಿದ ಮೇಲೆ ಅದನ್ನು ನಿರ್ವಹಿಸುವಾಗ ಆ ಕೆಲಸದ ಮೂಲಕ ನಮ್ಮ ವಾಸನೆಗಳು ಕ್ಷಯಿಸುವ ಬದಲು ಹೊಸ ವಾಸನೆಗಳ ಉತ್ಪತ್ತಿಯಾಗಬಾರದು. ಒಂದು ವೇಳೆ ಹಾಗೆ ಮಾಡುವುದಾದರೆ ನಾವು ನಮ್ಮ ಕರ್ಮದಿಂದಲೇ ನಿತ್ರಾಣಗೊಂಡು ನಿಧಾನವಾಗಿ ಕರ್ಮ ಬಂಧನಕ್ಕೊಳಗಾಗುತ್ತೇವೆ. ಹಾಗಾಗಬಾರದು ಎಂದು ಇಲ್ಲಿ ಪರಮಾತ್ಮನು ಎಚ್ಚರಿಕೆ ನೀಡಿದ್ದಾನೆ. ನಿದ್ದೆ ಮತ್ತು ಎಚ್ಚರದಲ್ಲೂ ಮಿತಿ ಇರಬೇಕು ಎಂದು ಕೃಷ್ಣನು ಹೇಳುತ್ತಾನೆ. ನಿದ್ರಾವಸ್ಥೆಯನ್ನು ಇಲ್ಲಿ ಸ್ವಪ್ನ ಎಂಬ ಶಬ್ದದ ಮೂಲಕ ನಿರ್ದೇಶಿಸಲಾಗಿದೆ. ಅವಬೋಧ ಎಂದರೆ ಎಚ್ಚರದ ಸ್ಥಿತಿ, ಅರ್ಥಾತ್ ಎಚ್ಚರವು ಮಿತಿಯಲ್ಲಿರಬೇಕು ಎಂದರ್ಥ. ಮಿತಿಮೀರಿ ಎಚ್ಚರದ ಅವಸ್ಥೆಯಲ್ಲಿ ಇರಬಾರದು. ಸಾಧಕರಿಗೆ ಇದು ಒಂದು ವಿಶೇಷ ಎಚ್ಚರಿಕೆಯನ್ನು ನೀಡುತ್ತದೆ. ಅದೇನೆಂದರೆ ಧ್ಯಾನವನ್ನು ಮಾಡುವುದರಲ್ಲೂ ಮಿತಿ ಮೀರಬಾರದು ಎಂದು. ಅಂದರೆ ಧ್ಯಾನ ಮಾಡುವಾಗ ಶರೀರ, ಮನಸ್ಸು ಮತ್ತು ಬುದ್ಧಿಗಳು ಸೋತು ಹೋಗುವಷ್ಟು ಮಾಡಬಾರದು ಎಂದು ಪರಮಾತ್ಮನು ಎಚ್ಚರಿಸುತ್ತಿದ್ದಾನೆ. ಅದರಲ್ಲೂ ನಿಯಮವಿರಬೇಕು. ಹೀಗೆ ನಿಯಮದಲ್ಲಿ ಇರುವವನಿಗೆ ಮಾತ್ರ ದುಃಖವನ್ನು ಶಮನಗೊಳಿಸುವ ಯೋಗವು ಸಾಧ್ಯವಾಗುವುದು. ಸಾಧಕನನ್ನು ಯೋಗಯುಕ್ತ ಅಥವಾ ಯುಕ್ತ ಎಂದು ಹೇಳುವುದು ಯಾವಾಗ ಎಂದರೆ ಯದಾ ವಿನಿಯತಂ ಚಿತ್ತಂ ಆತ್ಮನ್ಯೇವಾವತಿಷ್ಠತೆ ನಿಸ್ಪೃಹಂ ಸರ್ವಕಾಮೇಭ್ಯಃ ಯುಕ್ತ ಇತ್ಯುಚ್ಯತೆ ತದಾ. ನಿಯಮಕ್ಕೊಳಪಟ್ಟ ಚಿತ್ತವು ಯಾವ ಭೋಗಗಳಲ್ಲಿಯೂ ಆಸಕ್ತಿ ವಹಿಸದೆ ಆತ್ಮನಲ್ಲೇ ನೆಲೆಸುವುದಾದರೆ ಆಗ ಅಂತಹ ಮನಸ್ಸುಳ್ಳವನನ್ನು ಯುಕ್ತ ಎಂದು ಕರೆಯಬಹುದು. ಈ ಶ್ಲೋಕ ಮತ್ತು ಮುಂದಿನ 5 ಶ್ಲೋಕಗಳಲ್ಲಿ ಯೋಗಿಯ ಮಾನಸಿಕ ಸ್ಥಿತಿಯನ್ನು ವಿವರಿಸಲಾಗಿದೆ. ಆತ್ಮಸಾಕ್ಷಾತ್ಕಾರವಾದ ಮೇಲೆ ಅವನು ಹೇಗೆ ಜೀವಿಸುತ್ತಾನೆ ಎಂಬುದನ್ನು ಇಲ್ಲಿ ವರ್ಣಿಸಲಾಗಿದೆ. ಗೀತೆಯ ಉದ್ದಕ್ಕೂ ಕೃಷ್ಣನು ಯುಕ್ತ ಎಂಬ ಪದವನ್ನು ಮೇಲಿಂದ ಮೇಲೆ ಹೇಳುತ್ತಾನೆ. ಯಾರ ಮನಸ್ಸು ಮತ್ತು ಬುದ್ಧಿಯು ಸ್ಥಿರವಾಗಿರುವುದೋ ಅವನು ಯುಕ್ತ. ಸಂಪೂರ್ಣವಾಗಿ ಮನಸ್ಸನ್ನು ಹತೋಟಿಯಲ್ಲಿ ಇಡುವುದಾದರೆ ಆಗ ಅದು ಆತ್ಮನಲ್ಲೇ ಶಾಂತವಾಗಿ ನೆಲೆಸಿರುತ್ತದೆ ಎಂದು ಈ ಶ್ಲೋಕವು ಹೇಳುತ್ತದೆ. ಸ್ವಲ್ಪ ಆಲೋಚಿಸಿದರೆ ಈ ಹೇಳಿಕೆಯ ಸತ್ಯದ ಅರಿವು ನಮಗುಂಟಾಗುತ್ತದೆ. ಹತೋಟಿ ಇಲ್ಲದ ಮನಸ್ಸು ಲಗಾಮಿಲ್ಲದ ಕುದುರೆಯಂತೆ ಇಂದ್ರಿಯ ವಿಷಯಗಳತ್ತ ಓಡುತ್ತದೆ. ಆದರೆ ಮನಸ್ಸನ್ನು ಆತ್ಮಚಿಂತನೆಯಲ್ಲಿ ತೊಡಗಿಸಿದರೆ ಆಗ ಅದು ಹೊರಗಿನ ತನ್ನ ಅಲೆದಾಟವನ್ನು ಬಿಟ್ಟು ಸ್ಥಿರವಾಗಿ ಆತ್ಮನಲ್ಲೇ ನಿಲ್ಲುತ್ತದೆ. ಈ ಅಭ್ಯಾಸವನ್ನು ಜಾಸ್ತಿಗೊಳಿಸಿದಷ್ಟು ಮನಸ್ಸು ಹೊರಗಿನ ವಿಷಯ ವಸ್ತುಗಳ ಮೇಲಿನ ಮೋಹವನ್ನು ಬಿಟ್ಟು ಬಿಡುತ್ತಾ ಹೋಗುತ್ತದೆ. ಮೇಲಿನ ವಿವರಣೆಯನ್ನು ಶ್ಲೋಕದ 2ನೇ ಸಾಲು ಪುಷ್ಟೀಕರಿಸುತ್ತದೆ. ಅಂತಹ ಮನಸ್ಸು ಎಲ್ಲಾ ಕಾಮವಾಸನೆಗಳನ್ನೂ ಬಿಟ್ಟಿರುತ್ತದೆ ಎಂದು ಪರಮಾತ್ಮನು ಹೇಳುತ್ತಾನೆ. ನಿಸ್ಪೃಹರಾಗಿ ನಾವು ಬದುಕಬೇಕು ಎಂಬುದನ್ನೇ ಪರಮಾತ್ಮನು ಗೀತೆಯುದ್ದಕ್ಕೂ ಹೇಳುತ್ತಿರುವುದು. ಕೆಲವು ವ್ಯಾಖ್ಯಾನಕಾರರಿಗೆ ಬಯಕೆ ಹಾಗೂ ಸ್ಪೃಹೆಯ ನಡುವಣ ವ್ಯತ್ಯಾಸ ಗೊತ್ತಿಲ್ಲ. ಬಯಕೆಗಳೇನು ಅನಾರೋಗ್ಯಕರವಲ್ಲ, ಅಲ್ಲದೆ ಅವುಗಳೇನು ನಮಗೆ ದುಃಖವನ್ನು ಉಂಟು ಮಾಡುವುದು ಇಲ್ಲ. ಆದರೆ ನಮ್ಮ ಬಯಕೆಗಳಿಗೆ ಅಂಟಿಕೊಳ್ಳುವ ಪ್ರವೃತ್ತಿಯನ್ನೇ ಸ್ಪೃಹೆ ಎಂದು ಹೇಳುವುದು. ಇದು ಕೆಟ್ಟದ್ದು. ಉದಾಹರಣೆಗೆ, ಸಂಪತ್ತು ಬಯಸುವುದು ತಪ್ಪಲ್ಲ. ಈ ಬಯಕೆಯು ಮನಸ್ಸನ್ನು ಉತ್ತೇಜಿಸಿ ಕಾರ್ಯೋನ್ಮುಖವಾಗುವಂತೆ ಮಾಡುತ್ತದೆ. ಆದರೆ ಈ ಬಯಕೆಯು ವ್ಯಕ್ತಿಯ ಮೇಲೆ ಅತಿಯಾಗಿ ಪ್ರಭಾವ ಬೀರಿ ದೆವ್ವವೋ ಭೂತವೋ ಪಿಶಾಚಿಯೋ ಹಿಡಿದಂತೆ ಅವನನ್ನು ಬೆನ್ನಟ್ಟಿ ಅವನ ತಲೆ ತಿನ್ನುವುದಾದರೆ ಅದು ಬಹಳ ಕೆಟ್ಟದ್ದು. ಅದನ್ನೇ ಸ್ಪೃಹೆ ಎನ್ನುವುದು. ಬಯಕೆಯು ಮನಸ್ಸಿನಲ್ಲಿ ಬಿರುಗಾಳಿಯನ್ನೇನು ಎಬ್ಬಿಸುವುದಿಲ್ಲ, ಆದರೆ ಸ್ಪೃಹೆಯು ಹಾಗೆ ಮಾಡುತ್ತದೆ. ಗೀತೆಯು ಸ್ಪೃಹೆಯನ್ನು ತ್ಯಜಿಸು ಎಂದು ಉಪದೇಶಿಸುವುದು. ಪ್ರಾಪಂಚಿಕ ವಸ್ತುಗಳಿಗೆ
ಬೌದ್ಧಿಕವಾಗಿ ಬೆಲೆ ಕಟ್ಟುವುದರಿಂದ ಇಂದ್ರಿಯಗಳ ಮೂಲಕ ಓಡುವ ಮನಸ್ಸನ್ನು ನಿಲ್ಲಿಸಿಕೊಂಡು ಅದನ್ನು ಆತ್ಮಚಿಂತನೆಯಲ್ಲಿ ತೊಡಗಿಸಲು ಸಾಧ್ಯವಾಗುತ್ತದೆ. ಕ್ಷಣಭಂಗುರ ಸ್ವರೂಪದ ಇಂದ್ರಿಯ ವಿಷಯಗಳು ಮನಸ್ಸನ್ನು ಕಲಕುತ್ತವೆ. ಆದರೆ ಅದು ಸ್ಥಿರವಾಗಿ ಆತ್ಮನಲ್ಲಿ ನೆಲೆಸುವುದಾದರೆ ಅದಕ್ಕೆ ಪೂರ್ಣ ಶಾಂತಿಯು ಲಭಿಸುತ್ತದೆ. ಮನಸ್ಸನ್ನು ವಿಷಯಗಳಿಂದ ಹಿಂತೆಗೆದುಕೊಂಡು ಆತ್ಮನಲ್ಲೇ ನಿಲ್ಲಿಸಿಕೊಳ್ಳುವವನಿಗೆ ಹೆಸರು ಯುಕ್ತ ಎಂದು. ಅವನು ಸಮಗ್ರ ವ್ಯಕ್ತಿತ್ವವನ್ನು ಪಡೆದಿರುತ್ತಾನೆ. ಅಂತಹ ಯೋಗಿಯ ಸ್ಥಿರವಾದ ಮನಸ್ಸನ್ನು ಕೆಳಗೆ ವಿವರಿಸಿದೆ. ಯಥಾ ದೀಪೋ ನಿವಾತಸ್ಥಃ ನೇಂಗತೆ ಸೋಪಮಾ ಸ್ಮೃತಾ ಯೋಗಿನೋ ಯತ ಚಿತ್ತಸ್ಯ ಯುಂಜತೋ ಯೋಗಮಾತ್ಮನಃ. ಯೋಗವನ್ನು ಅಭ್ಯಾಸ ಮಾಡುವ, ಅಂದರೆ ಆತ್ಮನಲ್ಲೇ ನೆಲೆಸಿರುವ ಯೋಗಿಯ ಸ್ಥಿರ ಮನಸ್ಸು ಗಾಳಿ ಬೀಸದೆಡೆ ಇರುವ ದೀಪದ ಜ್ವಾಲೆಯಂತೆ ಸ್ವಲ್ಪವೂ ಅಲುಗಾಡದೆ ಇರುವುದು. ಹಿಂದಿನ ಶ್ಲೋಕದಲ್ಲಿ ವಿವರಿಸಿರುವ ಯುಕ್ತನ ಮನಸ್ಸನ್ನು ಇಲ್ಲಿ ಒಂದು ಸುಂದರ ಉಪಮೆಯ ಮೂಲಕ ವಿವರಿಸಲಾಗಿದೆ. ಗಾಳಿ ಬೀಸದಿರುವ ಜಾಗದಲ್ಲಿ ಇರಿಸಿರುವ ದೀಪದ ಉರಿಯು ಅಲುಗಾಡದೆ ಇರುವಂತೆ ಎಂದು ಹೇಳಿದೆ. ದೀಪದ ಉರಿಯು ಗಾಳಿ ಬೀಸಿದಾಗ ಅತ್ತಿಂದಿತ್ತ ಚಲಿಸುವುದು ಅಸ್ಥಿರವಾದ ಮನಸ್ಸನ್ನು ಸೂಚಿಸುವುದು. ಪ್ರತಿ ಕ್ಷಣ ಮನಸ್ಸಿನಲ್ಲಿ ಆಲೋಚನೆಗಳು ನಿರಂತರವಾಗಿ ಹರಿಯುತ್ತಿರುತ್ತವೆ. ಈ ನಿರಂತರ ಆಲೋಚನೆಗಳ ಪ್ರವಾಹವನ್ನೇ ಮನಸ್ಸು ಎಂದು ಹೇಳುವುದು. ಅದರಂತೆಯೇ ದೀಪದ ಜ್ವಾಲೆಯೂ ಸಹ ಇದನ್ನು ಪ್ರಯೋಗ ಮಾಡಿ ಕೂಡ ನೋಡಬಹುದು. ಒಂದು ನಿರಂತರ ಪ್ರವಾಹ. ದೀಪದ ಜ್ವಾಲೆಯೂ ಒಂದು ನಿರಂತರ ಪ್ರವಾಹ. ಆ ಜ್ವಾಲೆಯ ಅಲುಗಾಟದ ಪ್ರವಾಹವು ಬಹಳ ಬಿರುಸಾಗಿ ನಡೆಯುವುದರಿಂದ ನಮಗೆ ಖಚಿತವಾದ ಆಕಾರದಲ್ಲಿ ತೋರುತ್ತದೆ. ಗಾಳಿಯಿಂದ ಈ ಜ್ವಾಲೆಯನ್ನು ರಕ್ಷಿಸಿದರೆ ಅದು ಅಲುಗಾಡದೆ ಸ್ಥಿರವಾಗುತ್ತದೆ. ಅದರಂತೆಯೇ ಮನಸ್ಸು ವಿಷಯ ಚಿಂತನೆ ಮಾಡುತ್ತಾ ಚಂಚಲವಾಗಿ ಇರುತ್ತದೆ. ಧ್ಯಾನದಲ್ಲಿ ಇದನ್ನು ಬಂಧಿಸಿದರೆ ಅದು ಸ್ಥಿರವಾಗಿ ನಿಲ್ಲುತ್ತದೆ. ಆಗ ಅದರ ಬೇರೆ ಎಲ್ಲಾ ವೃತ್ತಿಗಳು ನಿಂತು ಬ್ರಹ್ಮಾಕಾರ ವೃತ್ತಿಯ ನಿರಂತರ ಹರಿಯುವಿಕೆಯಿಂದ ಸ್ಥಿರವಾಗಿ ನಿಲ್ಲುತ್ತದೆ. ಹೀಗೆ ಅನಂತಾತ್ಮನಲ್ಲಿ ಮನಸ್ಸನ್ನು ಸ್ಥಿರವಾಗಿ ಇಟ್ಟುಕೊಳ್ಳುವುದನ್ನೇ ಸಮಾಧಿ ಎಂದು ಹೇಳುವುದು. ಹೀಗೆ ಧ್ಯಾನದ ಮೂಲಕ ಸಮಾಧಿಯನ್ನು ಸಾಧಿಸಿದ ಮೇಲೆ ಅಂತಹವನು ಪ್ರಪಂಚದಲ್ಲಿ ಹೇಗೆ ಬದುಕುತ್ತಾನೆ ಎಂಬುದನ್ನು ಮುಂದಿನ 4 ಶ್ಲೋಕಗಳಲ್ಲಿ ವಿವರಿಸಿದೆ. ಯತ್ರೋ ಪರಮತೆ ಚಿತ್ತಂ ನಿರುದ್ಧಂ ಯೋಗ ಸೇವಯಾ ಯತ್ರ ಚೈವಾತ್ಮನಾತ್ಮಾನಂ ಪಶ್ಯನ್ನಾತ್ಮನಿ ತುಷ್ಯತಿ. ಯಾವಾಗ ಮನಸ್ಸು ಯೋಗಾಭ್ಯಾಸದಿಂದ ನಿಗ್ರಹಿಸಲ್ಪಟ್ಟಿರುತ್ತದೋ ಆಗ ಅದು ತನ್ನಲ್ಲೇ ಆತ್ಮ ದರ್ಶನವನ್ನು ಮಾಡಿಕೊಂಡು ಆನಂದಗೊಳ್ಳುತ್ತದೆ. ಸುಖಮಾತ್ಯಂತಿಕಂ ಯತ್ತತ್ ಬುದ್ಧಿಗ್ರಾಹ್ಯಮತಿ ಇಂದ್ರಿಯಂ ವೇತ್ತಿ ಯತ್ರ ನ ಚೈವಾಯಂ ಸ್ಥಿತಶ್ಚಲತಿ ತತ್ವತಃ. ಹೀಗೆ ಯಾವಾಗ ಯೋಗಿಯು ಇಂದ್ರಿಯಾತೀತವಾದ ಪರಮಾನಂದವನ್ನು ಅನುಭವಿಸುತ್ತಾನೋ ಆಮೇಲೆ ಅವನ ಮನಸ್ಸು ಪುನಃ ಚಂಚಲಗೊಳ್ಳುವುದಿಲ್ಲ. ಯಂ ಲಬ್ಧ್ವಾ ಚಾಪರಂ ಲಾಭಂ ಮನ್ಯತೆ ನಾಧಿಕಂ ತತಃ ಯಸ್ಮಿನ್ ಸ್ಥಿತೋ ನ ದುಃಖೇನ ಗುರುಣಾಪಿ ವಿಚಾಲ್ಯತೆ. ಅದನ್ನು ಗಳಿಸಿದ ಮೇಲೆ ಅದಕ್ಕಿಂತ ಉತ್ತಮವಾದುದನ್ನು ಗಳಿಸುವುದಕ್ಕೆ ಬೇರೆ ಏನೂ ಇಲ್ಲ ಎಂದು ಅವನು ತಿಳಿಯುತ್ತಾನೆ. ಆ ಸ್ಥಿತಿಯಲ್ಲಿ ನಿಂತವನನ್ನು ಎಂತೆಂತಹ ದುಃಖಗಳು ವಿಚಲಿತಗೊಳಿಸಲಾರವು. ತಂ ವಿದ್ಯಾ ದುಃಖ ಸಂಯೋಗ ವಿಯೋಗಂಯೋಗ ಸಂಜ್ಞಿತಂ ಸ ನಿಶ್ಚಯೇನ ಯೋಕ್ತವ್ಯಃ ಯೋಗೋ ನಿರ್ವಿಣ್ಣ ಚೇತಸಾ. ಹೀಗೆ ದುಃಖ ಸಂಯೋಗದಲ್ಲಿರುವ ಮನಸ್ಸನ್ನು ಬಿಡುಗಡೆಗೊಳಿಸುವುದೇ ಯೋಗ ಎಂಬುದನ್ನು ತಿಳಿ ಶುದ್ಧ ಮನಸ್ಸಿನಿಂದ ಈ ರೀತಿಯ ಯೋಗಕ್ಕೆ ಪ್ರಯತ್ನ ಮಾಡು. ಈ 4 ಶ್ಲೋಕಗಳು ಯೋಗಿಯ ಸಂಪೂರ್ಣ ಚಿತ್ರವನ್ನು ಕೊಡುತ್ತವೆ. ಪ್ರತಿಯೊಬ್ಬನೂ ಈ ರೀತಿಯ ಧ್ಯಾನ ಯೋಗವನ್ನು ಅಭ್ಯಾಸ ಮಾಡಬೇಕೆಂಬ ಕರೆಯನ್ನು ಪರಮಾತ್ಮ ಇಲ್ಲಿ ನೀಡುತ್ತಾನೆ. ಮಾನವನನ್ನು ಉತ್ತೇಜಿಸಲು ಸುಗ ಈ ಧ್ಯಾನ ಮಾರ್ಗದಿಂದ ಸಿಗುವ ಲಾಭವನ್ನು
ಇಲ್ಲಿ ವಿವರಿಸುತ್ತಾನೆ. ಮನಸ್ಸನ್ನು ಮೇಲೆ ಹೇಳಿದಂತೆ ಆತ್ಮನಲ್ಲಿ ನಿಲ್ಲಿಸಿಕೊಂಡಾಗ ಅದು ಶಾಂತವಾಗುತ್ತದೆ. ಆ ನಿಶ್ಶಬ್ದತೆಯಲ್ಲಿ ಅದು ಆತ್ಮಾನುಭವವನ್ನು ಗಳಿಸುತ್ತದೆ. ಆಗ ದೊರಕುವ ಶಾಂತಿಯೇ ಮೋಕ್ಷಾಖ್ಯವಾದ ಶಾಂತಿ. ಸಂಕುಚಿತ ಜೀವವು ತನ್ನ ಅಹಂಕಾರದಿಂದ ಜಿಗಿದು ಶರೀರ, ಮನಸ್ಸು ಮತ್ತು ಬುದ್ಧಿಗಳನ್ನು ದಾಟಿ ತನ್ನ ನಿಜಸ್ವರೂಪವನ್ನು ಆಗ ಕಂಡುಕೊಳ್ಳುತ್ತದೆ. ಆಗ ಸಿಗುವ ಪರಮಾನಂದವು ಪ್ರಾಪಂಚಿಕ ವಿಷಯಗಳಿಂದ ಗಳಿಸುವಂತಹ ಸುಖದಂತಲ್ಲ ಎಂಬುದನ್ನು ಬುದ್ಧಿಗ್ರಾಹ್ಯಂ ಅತೀಂದ್ರಿಯಂ ಎಂದು ಹೇಳಿದೆ. ಸಾಮಾನ್ಯವಾಗಿ ನಾವು ಬಾಹ್ಯ ಪ್ರಪಂಚದ ಅನುಭವಗಳನ್ನು ನಮ್ಮ ಪಂಚೇಂದ್ರಿಯಗಳ ಮೂಲಕ ಗಳಿಸುತ್ತೇವೆ. ಆತ್ಮಾನುಭವವಾದಾಗ ಸಿಗುವ ಆನಂದವು ಅನಂತವಾದುದು ಎಂದು ಶಾಸ್ತ್ರ ಹೇಳುವಾಗ ಅದನ್ನು ಪಡೆಯೋಣ ಎಂಬ ಆಶೆ ಆಗುವುದು ಸಹಜ. ಆದರೆ ಅದು ಇಂದ್ರಿಯಗಳಿಗೆ ಸಿಗುವಂಥದ್ದಲ್ಲ ಎಂದು ಅದೇ ಶಾಸ್ತ್ರವು ಹೇಳುವಾಗ ಶಾಸ್ತ್ರವು ಕೇವಲ ಢೋಂಗಿ ಎಂಬ ಭಾವನೆ ಬರಬಹುದು. ಇಂತಹ ಅನುಮಾನವನ್ನು ಪರಿಹರಿಸಲೆಂದೇ ಈ ಆನಂದವನ್ನು ಶುದ್ಧ ಬುದ್ಧಿಯಿಂದ ಮಾತ್ರ ಗ್ರಹಿಸಲು ಸಾಧ್ಯ ಎಂದು ಈ ಶ್ಲೋಕವು ಸ್ಪಷ್ಟಪಡಿಸುತ್ತದೆ. ತನ್ನ ಪ್ರಯತ್ನದ ಫಲವಾಗಿ ಈ ಅತೀಂದ್ರಿಯ ಪರಮಾನಂದವನ್ನು ವ್ಯಕ್ತಿಯು ಪಡೆದರೂ ಅದು ಕ್ಷಣಿಕವಾದುದಾದರೆ ಇಷ್ಟೆಲ್ಲ ಪ್ರಯತ್ನ ಮಾಡಿ ಏನು ಪ್ರಯೋಜನ ಎಂಬ ಅನುಮಾನವು ಉದ್ಭವಿಸಬಹುದು. ಇಂತಹ ಅನುಮಾನಗಳನ್ನು ಹೋಗಲಾಡಿಸಲು ಈ ಶ್ಲೋಕದಲ್ಲಿ ಅಲ್ಲಿ ನೆಲೆಸಿದ ಮೇಲೆ ತನ್ನ ನೈಜ ಸ್ಥಿತಿಯಿಂದ ಅವನು ಮತ್ತೆ ಚದುರುವುದೇ ಇಲ್ಲ ಎಂದು ಹೇಳಿದೆ. ಆತ್ಮಾನುಭವವಾದ ಮೇಲೆ ಮನಸ್ಸು ಅಲ್ಲಿ ಸ್ಥಿರವಾಗಿ ನೆಲೆಸುವುದೇ ಹೊರತು ಅದು ಅಲ್ಲಿಂದ ಮತ್ತೆ ಹಿಂದಿರುಗುವ ಪ್ರಶ್ನೆಯೇ ಇಲ್ಲ ಎಂದು ಗೀತೆಯು ಮತ್ತೆ ಮತ್ತೆ ದೃಢಪಡಿಸುತ್ತದೆ. ಪರಮಾನಂದವನ್ನು ವ್ಯಕ್ತಿಯು ಗಳಿಸಿದ ಮೇಲೆ ಅವನಿಗೆ ಪ್ರಾಪಂಚಿಕ ಜೀವಿಗಳು ಅನುಭವಿಸುವ ಸ್ವಾಭಾವಿಕ ದುಃಖಗಳ ದಾಳಿ ಇಲ್ಲವೇ? ಉಳಿದವರಂತೆ ಜೀವನ ಜಂಜಾಟ ಅವನಿಗೂ ಇದೆಯೇ? ಗೀತೆಯು ಸಮರ್ಪಕವಾಗಿ ಇದನ್ನು ಉತ್ತರಿಸುತ್ತದೆ. ಆತ್ಮಾನುಭವದಲ್ಲಿ ಪರಮಾನಂದವನ್ನು ಗಳಿಸಿದ ವ್ಯಕ್ತಿ ಅದಕ್ಕಿಂತ ಹೆಚ್ಚಿನ ಲಾಭ ಇನ್ಯಾವುದೂ ಇಲ್ಲ ಎಂಬ ದೃಢ ನಿಶ್ಚಯಕ್ಕೆ ಬರುತ್ತಾನೆ. ಅವನಿಗೆ ತನ್ನ ಆತ್ಮಾನಂದದ ಮುಂದೆ ವಿಷಯಾನಂದಗಳು ಗೌಣವಾಗುತ್ತವೆ. ಇಷ್ಟೆಲ್ಲ ವಿವರಣೆ ಕೊಟ್ಟ ಮೇಲೂ ಆಗಲೂ ಸಹ ಮತ್ತೇನಾದರೂ ಸಂದೇಹವನ್ನು ಮಾನವನು ವ್ಯಕ್ತಪಡಿಸಬಹುದೇನೋ ಎಂದು ಭಗವಂತನು ತಾನೇ ಒಂದು ಪ್ರಶ್ನೆಯನ್ನು ಎತ್ತುತ್ತಾನೆ. ಅದೇನೆಂದರೆ, ಈ ರೀತಿಯ ಆನಂದವು ನಾವು ಜೀವನದಲ್ಲಿ ಏರು ತಗ್ಗುಗಳನ್ನು, ಕಹಿ ಸಿಹಿಗಳನ್ನು ಎದುರಿಸುವಾಗಲೂ ಹಾಗೆಯೇ ಇರುತ್ತದೆಯೇ ಎಂಬುದು. ಏಕೆಂದರೆ ಕೆಲವರು ತಿಳಿದಿರಬಹುದು, ಧರ್ಮ ಎಂದರೆ ಅದು ಐಶ್ವರ್ಯವಂತರಿಗೆ ಮಾತ್ರ ಶಾಂತಿಯನ್ನು ಕೊಡುವಂಥದ್ದು, ಅಪಾರ ದಾರಿದ್ರ್ಯದಲ್ಲಿರುವ ಬಡವರಿಗಲ್ಲ ಅದು ಎಂದು. ಪರಮಾತ್ಮನು ಹೇಳುತ್ತಾನೆ, ಈ ಆತ್ಮಾನಂದವು ಎಲ್ಲರ ಆಜನ್ಮ ಸಿದ್ಧ ಹಕ್ಕು ಮಾತ್ರವಲ್ಲ, ಅದನ್ನು ಪಡೆದ ವ್ಯಕ್ತಿ ಜೀವನದ ಎಲ್ಲಾ ಕಠಿಣ ಕ್ಷಣಗಳಲ್ಲೂ ಆನಂದವಾಗಿಯೇ ಇರುತ್ತಾನೆ. ಪ್ರಾಪಂಚಿಕ ಘಟನೆಗಳು ಎಷ್ಟು ಕಠಿಣವಾಗಿಯೇ ಇರಲಿ ಅವನನ್ನು ವಿಚಲಿತಗೊಳಿಸಲಾರವು ಎಂದು ಹೇಳುತ್ತಾನೆ. ಸಂಕ್ಷೇಪವಾಗಿ ಹೇಳುವುದಾದರೆ, ಯೋಗಾಭ್ಯಾಸವು ಮನಸ್ಸನ್ನು ಸ್ಥಿರಗೊಳಿಸುತ್ತದೆ. ಶುದ್ಧ ಮನಸ್ಸಿನ ಮೂಲಕ ಸಾಧಕನಿಗೆ ಆತ್ಮನ ದರ್ಶನವಾಗುತ್ತದೆ. ಆತ್ಮಾನುಭವವು ಅನಂತ ಆನಂದವನ್ನು ಕೊಡುತ್ತದೆ. ಆದ್ದರಿಂದ ಇದು ಅತೀಂದ್ರಿಯವೂ ಬುದ್ಧಿಗ್ರಾಹ್ಯವೂ ಆದುದು. ಆ ಸ್ಥಿತಿಯನ್ನು ಮುಟ್ಟಿದ ಮೇಲೆ ಅಲ್ಲಿಂದ ಹಿಂದಿರುಗುವ ಪ್ರಶ್ನೆಯೇ ಇಲ್ಲ. ಅದಕ್ಕಿಂತ ಅತಿಶಯವಾದುದು ಯಾವುದೂ ಇಲ್ಲ. ಬದುಕಿನಲ್ಲಿ ಉಂಟಾಗುವ ಎಂತಹ ಭಯಂಕರ ದುರಂತವೂ ಆ ಸ್ಥಿತಿ ತಲುಪಿದವನನ್ನು ಅಲುಗಾಡಿಸುವುದಿಲ್ಲ. ಗೀತೆಯು ಇದನ್ನೇ ಪರಮ ಪುರುಷಾರ್ಥ ಅಥವಾ ಎಲ್ಲರೂ ಜೀವನದಲ್ಲಿ ಬಯಸುವ ಸ್ಥಿತಿ ಎಂದು ಹೇಳುವುದು. ಆತ್ಮನನ್ನು ತಿಳಿಯುವುದರಿಂದ ಮಾತ್ರ ಇದು ಸಾಧ್ಯ. ಈ ಗುರಿಯನ್ನು ತಲುಪುವ ಮಾರ್ಗ ಹಾಗೂ ಅದರ ಅನುಭವದ ಸ್ಥಿತಿಯನ್ನು ಇಲ್ಲಿ ಯೋಗ ಎಂದು ಕರೆದಿರುವುದು. ಯೋಗ ಎಂಬುದಕ್ಕೆ ಇಲ್ಲಿ ಅತ್ಯಂತ ಸುಂದರವಾದ ನಿರೂಪಣೆಯಿದೆ. ಗೀತೆಯು ಹೀಗೆ ಉಪನಿಷತ್ತಿನ ಜೋಡಣೆಗಳ, ಉಪನಿಷತ್ತಿನ ಘೋಷಣೆಗಳ ಮರುನುಡಿಯಾಗಿದೆ ಎಂಬುದನ್ನು ನಾವು ಹಿಂದೆಯೇ ವಿವರಿಸಿದ್ದೇವೆ. ಯೋಗ ಎಂಬುದು ಸಾಧಾರಣ ಮನುಷ್ಯನು ಅಭ್ಯಾಸ ಮಾಡಲಾಗದಷ್ಟು ಕಠಿಣವಾದ ಸಾಧನೆ ಎಂಬ ಹಳೆಯ ಕಲ್ಪನೆಯನ್ನು ಇಲ್ಲಿ ಅಲ್ಲಗಳೆದು ಅದು ಎಲ್ಲರಿಗೂ ಸಾಧ್ಯವಿರುವ ಸರಳ ತಂತ್ರ ಎಂಬ ರೀತಿಯಲ್ಲಿ ನಿರೂಪಣೆಯನ್ನು ಕೊಡಲಾಗಿದೆ. ಎಲ್ಲೋ ಕೆಲವರಿಗೆ ಮಾತ್ರ ಮೀಸಲೆನಿಸಿದ್ದ ಈ ತಂತ್ರವನ್ನು ಅದು ಪ್ರತಿಯೊಬ್ಬನಿಗೂ ಸುಲಭವಾಗಿ ದೊರಕುವಂತೆ ಪರಮಾತ್ಮನು ಮಾಡಿದ್ದಾನೆ. ಈ ದೃಷ್ಟಿಯಿಂದ
ಗೀತೆಯು ಒಂದು ಅತ್ಯಂತ ಕ್ರಾಂತಿಕಾರಿ ಧರ್ಮಶಾಸ್ತ್ರವೇ ಸರಿ. ಅವತಾರ ಪುರುಷನಾಗಿದ್ದ ಕೃಷ್ಣನು ತನ್ನ ಎಲ್ಲಾ ಕೆಲಸಗಳಲ್ಲಿ ಮತ್ತು ಮಾತಿನಲ್ಲಿ ತಾನು ಪರಮಾತ್ಮನೆಂದೇ ತೋರಿಸಿಕೊಡುತ್ತಿದ್ದ. ಇಲ್ಲಿ ಯೋಗ ಎಂಬ ಪದವನ್ನು ಅವನು ನಿರೂಪಿಸಿರುವ ರೀತಿ ನೋಡಿ, ನಿಜವಾಗಿಯೂ ಇದು ಒಂದು ಮಹಾನ್ ಕ್ರಾಂತಿಕಾರಿ ನಿರೂಪಣೆ. ದುಃಖ ಸಂಯೋಗದಿಂದ ಮನಸ್ಸನ್ನು ವಿಯೋಗಗೊಳ್ಳುವುದೇ ಯೋಗ ಎಂದು ಅವನು ಹೇಳುತ್ತಾನೆ. ಯೋಗ ಎಂಬ ಶಬ್ದಕ್ಕೆ ಜೋಡಿಸುವುದು ಎಂದರ್ಥ. ಇಂದು ಮಾನವ ತನ್ನ ಅಜ್ಞಾನದಿಂದ ಪ್ರಾಪಂಚಿಕ ವಿಷಯಗಳ ಜೊತೆ ಸಂಗ ಬೆಳೆಸಿದ್ದಾನೆ. ಆದ್ದರಿಂದ ಬದುಕಿನಲ್ಲಿ ನಿರಂತರ ದುಃಖವನ್ನು ಅನುಭವಿಸುತ್ತಿದ್ದಾನೆ. ಇದನ್ನೇ ಪರಮಾತ್ಮನು ಇಲ್ಲಿ ದುಃಖ ಸಂಯೋಗ ಎಂದು ಹೇಳಿರುವುದು. ಮನಸ್ಸು ಯಾವಾಗಲೂ ವಿಷಯಗಳ ಚಿಂತನೆಯನ್ನೇ ಮಾಡುತ್ತಿರುವುದಾದರೆ ಅದು ದುಃಖವನ್ನೇ ತಂದು ಹಾಕಿಕೊಳ್ಳುತ್ತದೆ. ಈ ರೀತಿಯ ದುಃಖ ಸಂಯೋಗದಿಂದ ವಿಯೋಗಗೊಳ್ಳುವುದೆಂದರೆ ಮನಸ್ಸನ್ನು ವಿಷಯ ವಾಸನೆಗಳಿಂದ ಬಿಡಿಸುವುದು ಎಂದರ್ಥ. ಆಗ ಅದು ಆತ್ಮನಲ್ಲೇ ನೆಲೆ ನಿಲ್ಲುವುದು. ಅಲ್ಲಿಯ ತನಕ ಯೋಗ ಸಾಧ್ಯವಿಲ್ಲ. ಇದರ ಅರ್ಥ ಇಂದ್ರಿಯಾದಿ ಕರಣಗಳನ್ನು ಉಪಯೋಗಿಸದೆ ಬದುಕುವುದು ಎಂದಲ್ಲ, ಪ್ರಾಪಂಚಿಕ ವಸ್ತುಗಳಲ್ಲಿ ಸುಖಾನ್ವೇಷಣೆ ಮಾಡದೆ ವ್ಯವಹರಿಸುವುದು ಎಂದರ್ಥ. ಮನಸ್ಸಿಗೆ ಚಿಂತನೆ ಮಾಡಲು ಏನಾದರೂ ಒಂದು ವಸ್ತು ಬೇಕು. ಪ್ರಾಪಂಚಿಕ ವಸ್ತುಗಳ ಚಿಂತನೆಯಿಂದ ಅದನ್ನು ಬಿಡಿಸಿಕೊಳ್ಳಬೇಕಾದರೆ ಅದಕ್ಕೆ ಪಾರಮಾರ್ಥಿಕ ಚಿಂತನೆಯ ಅಭ್ಯಾಸ ಪಡಿಸಬೇಕು. ಯಾವುದೇ ಚಿಂತನೆಯಿಲ್ಲದೆ ಮನಸ್ಸನ್ನು ನಿಲ್ಲಿಸುವುದು ಅಸಾಧ್ಯ. ಅದನ್ನೇ ಇಲ್ಲಿ ಪರಮಾತ್ಮನು ಹೇಳುತ್ತಿರುವುದು. ಮನಸ್ಸನ್ನು ಅನಾತ್ಮಗಳಿಂದ ಬಿಡಿಸಿ ಆತ್ಮ ಚಿಂತನೆಯಲ್ಲಿ ತೊಡಗಿಸುವುದನ್ನೇ ಇಲ್ಲಿ ದುಃಖ ಸಂಯೋಗ ವಿಯೋಗ ಎಂದು ಹೇಳಿರುವುದು. ಕೃಷ್ಣನು ಯೋಗವನ್ನು ಹೀಗೆ ನಿರೂಪಣೆ ಮಾಡಿದಾಗ ಶಾಸ್ತ್ರಕ್ಕೇನು ಅಪಚಾರವೆಸಗಿಲ್ಲ. ಶಾಸ್ತ್ರದಲ್ಲಿ ಹೇಳಿರುವುದನ್ನೇ ಅವನು ಹೊಸ ಶಬ್ದಗಳಲ್ಲಿ ಹೇಳಿದ್ದಾನೆ ಅಷ್ಟೇ. ಅದುವರೆವಿಗೂ ಯೋಗ ಎಂಬುದನ್ನು ಮಾರ್ಗ ಎಂಬುದಕ್ಕಿಂತ ಗುರಿ ಎಂದೇ ತಿಳಿದಿದ್ದರು. ಆದರೆ ಇಲ್ಲಿ ಪರಮಾತ್ಮನು ಅದನ್ನು ಸ್ಪಷ್ಟವಾಗಿ ತಿಳಿಸಿ ಹೇಳಿದ್ದಾನೆ. ಈ ಯೋಗವನ್ನು ಶುದ್ಧ ಹಾಗೂ ನಿರ್ಧಾರದ ಮನಸ್ಸಿನಿಂದ ಅಭ್ಯಾಸ ಮಾಡಬೇಕು ಎಂದು ಕೃಷ್ಣನು ಹೇಳುತ್ತಾನೆ. ದೃಢ ನಿರ್ಧಾರದಿಂದ ಯೋಗವನ್ನು ಅಭ್ಯಾಸ ಮಾಡಿದರೆ ಮಾತ್ರ ಪೂರ್ಣ ಯಶಸ್ಸನ್ನು ಗಳಿಸಬಹುದು. ಬೆಂಕಿಯ ಹತ್ತಿರ ಕುಳಿತಾಗ ಅದರಿಂದ ಮೈಗೆ ತುಂಬಾ ಬಿಸಿಯಾಗುತ್ತಿದ್ದರೆ ಅದರಿಂದ ದೂರ ಸರಿದರೆ ಸಾಕು, ಮೈಗೆ ತಂಪು ಗಾಳಿಯ ಸಂಪರ್ಕ ಸಿಗುತ್ತದೆ. ಅಂತೆಯೇ ಪ್ರಾಪಂಚಿಕ ವಿಷಯಗಳ ನಡುವೆ ಬದುಕಿ ಅಲ್ಲಿಯ ಅನುಭವಗಳನ್ನು ಪಡೆಯುವುದು ದುಃಖವಾದರೆ ಅಲ್ಲಿಂದ ಮನಸ್ಸನ್ನು ಹಿಂದಕ್ಕೆ ಎಳೆದು ತಂದರೆ ಸಾಕು, ಅದು ಆತ್ಮನಲ್ಲೇ ಶಾಂತವಾಗಿ ನಿಲ್ಲುತ್ತದೆ. ಇದನ್ನೇ ಇಲ್ಲಿ ಯೋಗ ಎಂದು ಹೇಳಿರುವುದು. ಮನಸ್ಸನ್ನು ಯೋಗಾಭ್ಯಾಸ ಮಾಡುವಾಗ ಹೇಗೆ ನಿಲ್ಲಿಸಿಕೊಳ್ಳಬೇಕು? ಸಂಕಲ್ಪ ಪ್ರಭವಾನ್ ಕಾಮಾನ್ ತ್ಯಕ್ತ್ವಾ ಸರ್ವಾನಶೇಷತಃ ಮನಸೈವೇಂದ್ರಿಯಗ್ರಾಮಂ ವಿನಿಯಮ್ಯ ಸಮಂತತಃ. ಸಂಕಲ್ಪದಿಂದ ಉದ್ಭವವಾದ ಎಲ್ಲ ಕಾಮನೆಗಳನ್ನು ಸಂಪೂರ್ಣವಾಗಿ ತ್ಯಜಿಸಿ ಇಂದ್ರಿಯಗಳನ್ನು ಮನಸ್ಸಿನ ಮೂಲಕ ಹತೋಟಿಯಲ್ಲಿ ಇಟ್ಟುಕೊಂಡು ಶನೈರುಪರಮೇತ್ ಬುದ್ಧ್ಯಾ ಧೃತಿಗೃಹೀತಯ ಆತ್ಮಸಂಸ್ಥಂ ಮನಃ ಕೃತ್ವಾ ನ ಕಿಂಚಿದಪಿ ಚಿಂತಯೇತ್. ಮನಸ್ಸನ್ನು ಸ್ಥಿರವಾದ ಬುದ್ಧಿಯಿಂದ ಮೆಲ್ಲನೆ ಹಿಡಿಯಬೇಕು. ಹೀಗೆ ಆತ್ಮನಲ್ಲಿ ಮನಸ್ಸನ್ನು ಸ್ಥಿರಗೊಳಿಸಿದ ಮೇಲೆ ಬೇರೆ ಯಾವುದನ್ನು ಆಲೋಚಿಸಬಾರದು. ಹಿಂದಿನ ಶ್ಲೋಕಗಳಲ್ಲಿ ಯೋಗದ ಸಂಪೂರ್ಣ ವಿವರಣೆಯನ್ನು ಕೊಟ್ಟದ್ದಾಯಿತು. ಅನಂತರ ಅದರಿಂದ ದೊರಕುವ ಲಾಭವನ್ನು ಚಿತ್ರಿಸಿದ್ದಾಯಿತು. ಇದೀಗ ಆ ದಾರಿಯಲ್ಲಿ ಸಾಧನೆ ಮಾಡುವ ಸಾಧಕರಿಗೆ ಕೆಲವು ಕಿವಿ ಮಾತುಗಳನ್ನು ಪರಮಾತ್ಮನು ಹೇಳುತ್ತಿದ್ದಾನೆ. ಮನಸ್ಸನ್ನು ಹಾಗೂ ಬುದ್ಧಿಯನ್ನು ಹಿಡಿಯುವ ತಂತ್ರವನ್ನು ಇಲ್ಲಿ ಪರಮಾತ್ಮನು ಸುಂದರವಾಗಿ ಹೇಳುತ್ತಾನೆ. ಈ 2 ಶ್ಲೋಕಗಳಲ್ಲಿ ಧ್ಯಾನದ ಸೂಕ್ಷ್ಮ ಕಲೆಯನ್ನು ವಿವರಿಸಿದೆ. ಹೇಗೆ ಮನಸ್ಸನ್ನು ಏಕಾಗ್ರತೆಗೆ ತರಬಹುದು, ಅನಂತರ ಏನು ಮಾಡಬೇಕು, ಏನು ಮಾಡಬಾರದು, ಮತ್ತು ಕೊನೆಗೆ ಆತ್ಮನನ್ನು ಹೇಗೆ ಸಾಕ್ಷಾತ್ಕಾರ ಮಾಡಿಕೊಳ್ಳಬಹುದು ಎಂಬುದನ್ನೆಲ್ಲ ಇಲ್ಲಿ ವಿವರಿಸಲಾಗಿದೆ. ಎಲ್ಲ ಸರ್ವಾನ್ ಎಂದರೆ ಎಲ್ಲ ಬಯಕೆಗಳನ್ನು ಸಂಪೂರ್ಣವಾಗಿ ಅಶೇಷತಃ ಮನಸ್ಸಿನಿಂದ ತ್ಯಜಿಸಬೇಕು ಎಂದು ಹೇಳಿದೆ. ಇಂದ್ರಿಯಗಳನ್ನು ಅವುಗಳ ವಿಷಯ ಪ್ರಪಂಚದಿಂದ ಮನಸ್ಸಿನ ಮೂಲಕ
ಹಿಂದಕ್ಕೆ ತೆಗೆದುಕೊಳ್ಳಬೇಕು ಎಂದು ಹೇಳಿದೆ. ಇದನ್ನು ನಾವು ಸರಿಯಾಗಿ ತಿಳಿದುಕೊಳ್ಳಬೇಕು. ಏಕೆಂದರೆ ಪ್ರತಿಯೊಂದು ಪದಗುಚ್ಛವೂ ಸಾಧಕನಿಗೆ ಸಂಪೂರ್ಣ ಯಶಸ್ಸಿನ ದಾರಿಯನ್ನು ತೋರಿಸಿಕೊಡುವಂಥವು. ಎಲ್ಲ ಬಯಕೆಗಳನ್ನು ಅಶೇಷವಾಗಿ ತೊಡೆದು ಹಾಕಬೇಕು ಎಂದು ಹೇಳಿದೆ. ಈ ಎರಡು ಶಬ್ದಗಳಿಂದ ಸರ್ವಾನ್ ಮತ್ತು ಅಶೇಷತಃ ಏನು ಅರ್ಥವಾಗುತ್ತದೆ ಎಂದರೆ, ಧ್ಯಾನದಲ್ಲಿ ಫಲಾಪೇಕ್ಷೆಯನ್ನು ಬಿಟ್ಟಿರಬೇಕು ಎಂದು, ಬೇರೆ ಎಲ್ಲ ಬಯಕೆಗಳನ್ನು ಬಿಡುವುದರ ಜೊತೆಗೆ ನನಗೆ ಆದಷ್ಟು ಬೇಗ ಸಿದ್ಧಿ ಆಗಬೇಕು ಎಂಬ ಬಯಕೆಯನ್ನೂ ಬಿಡಬೇಕು ಎಂದು. ಅಂದರೆ ಮನಸ್ಸಿನಲ್ಲಿ ಯಾವುದೇ ರೀತಿಯ ಅಲೆಗಳಿರಬಾರದು ಎಂದಾಯಿತು. ಆದರೆ ದುರದೃಷ್ಟವಶಾತ್ ಬುದ್ಧಿಯಿಲ್ಲದ ಕೆಲವರು ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಎಲ್ಲಾ ಬಯಕೆಗಳನ್ನು ಬಿಟ್ಟು ಎಂಬುದನ್ನು ಯಾವುದೇ ರೀತಿಯ ಕೆಲಸ ಮಾಡದೇ ಇರುವುದು ಎಂದು ಅರ್ಥ ಮಾಡಿಕೊಂಡು ತಮ್ಮ ಜೀವನವನ್ನೆಲ್ಲ ಜಾಡ್ಯದಲ್ಲೇ ಕಳೆದದ್ದು ಇದೆ. ಇಲ್ಲಿ ಸಂಕಲ್ಪದಿಂದ ಉದ್ಭವಿಸುವ ಕಾಮಗಳನ್ನು ಬಿಡಬೇಕು ಎಂದು ಹೇಳಿರುವುದು. ಸಂಕಲ್ಪ ಎಂಬ ಶಬ್ದದ ಅರ್ಥವನ್ನು ಆಗಲೇ ವಿವರಿಸಿಯಾಗಿದೆ. ಬಯಕೆಗಳ ತಾಯಿ ಸಂಕಲ್ಪ. ಸಂಕಲ್ಪದಿಂದಲೇ ಉದ್ಭವಿಸುವುದು ಎಲ್ಲ ಬಯಕೆಗಳು. ಆದುದರಿಂದ ಮೂಲ ಸಮೇತ ಬಯಕೆಗಳನ್ನು ಬಿಡಬೇಕು ಎಂದು ಅರ್ಥ ಇಲ್ಲಿ. ತೊಂದರೆಯುಂಟು ಮಾಡುವ ಬಯಕೆಗಳನ್ನೆಲ್ಲ ತ್ಯಾಗ ಮಾಡುವುದನ್ನು ಸಾಧಿಸಿದರೆ ಆಗ ವ್ಯಕ್ತಿಯ ಮನಸ್ಸು ಸ್ಥಿರವಾಗಿ ನಿಲ್ಲುವುದರಿಂದ ಅಂತಹ ಮನಸ್ಸಿನಿಂದ ಇಂದ್ರಿಯಗಳನ್ನು ಹತೋಟಿಯಲ್ಲಿಡುವುದು ಸುಲಭವಾಗುತ್ತದೆ. ಸಾಮಾನ್ಯವಾಗಿ ಮನಸ್ಸಿಗೆ ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಡಲಾಗುವುದಿಲ್ಲ. ಏಕೆಂದರೆ ಮನಸ್ಸು ತನ್ನದೇ ಆದ ತಪ್ಪು ಕಲ್ಪನೆಗಳಿಂದ ನಿತ್ರಾಣ ಹೊಂದಿದೆ. ಮನಸ್ಸಿಗೆ ಸರಿಯಾದ ಜ್ಞಾನ ಕೊಡುವುದಾದರೆ ಆಗ ಅದು ಇಂದ್ರಿಯಗಳನ್ನು ಎಲ್ಲಾ ಕಡೆಗಳಿಂದಲೂ ಹತೋಟಿಯಲ್ಲಿಡುವ ಸಾಮರ್ಥ್ಯವನ್ನು ಗಳಿಸುತ್ತದೆ. ಮನಸ್ಸನ್ನು ಸ್ವಾಧೀನಕ್ಕೆ ತರಲು ಒಂದೇ ದಾರಿ. ಇದನ್ನು ಸ್ಪಷ್ಟವಾಗಿ ಗೀತೆಯ ಈ ಶ್ಲೋಕದಲ್ಲಿ ಹೇಳಿದೆ. ಸಾಧಕನು ಪ್ರಾಪಂಚಿಕ ವಿಷಯಗಳಿಂದ ಮನಸ್ಸನ್ನು ನಿಧಾನವಾಗಿ ಹಿಂದೆಗೆದುಕೊಳ್ಳಬೇಕು. ಮನಸ್ಸನ್ನು ಪಳಗಿಸುವ ಕೆಲಸ ಬಹಳ ಸೂಕ್ಷ್ಮವಾದುದು. ಆದುದರಿಂದಲೇ ಶನೈ ಮೆಲ್ಲನೆ ಅದನ್ನು ಸಾಧಿಸಬೇಕು ಎಂದು ಹೇಳಿರುವುದು. ಅಷ್ಟಾದ ಮೇಲೆ ಬುದ್ಧಿಯ ಮೂಲಕ ಮನಸ್ಸನ್ನು ನಿಯಂತ್ರಿಸಿ ಅದು ಆತ್ಮನಲ್ಲಿ ನೆಲೆಸುವಂತೆ ಮಾಡಬೇಕು. ಕಿವಿ ಮಾತುಗಳು ಪ್ರತಿಯೊಬ್ಬ ಸಾಧಕನಿಗೂ ಅತಿ ಮುಖ್ಯವಾದವು. ಈ ವಿವರಣೆಗಳ ಪ್ರಕಾರ ಧ್ಯಾನಿಸುವಾಗ ಇಂದ್ರಿಯ ಪ್ರಪಂಚದಿಂದ ಸಂಪೂರ್ಣವಾಗಿ ಮನಸ್ಸನ್ನು ಹಿಂದೆಗೆದುಕೊಂಡು ಅದನ್ನು ಆತ್ಮನಲ್ಲಿ ನೆಲೆಸಿಕೊಂಡಾಗ ಮನಸ್ಸು ಸ್ಥಿರವಾಗಿ ಆತ್ಮನಲ್ಲೇ ನಿಲ್ಲುತ್ತದೆ. ಮೊದಲು ಇಂದ್ರಿಯಗಳನ್ನು ಮನಸ್ಸಿನ ಮೂಲಕ ಹಿಡಿಯಬೇಕು. ಆಮೇಲೆ ಬುದ್ಧಿಯ ಮೂಲಕ ಮನಸ್ಸನ್ನು ಸ್ತಬ್ಧಗೊಳಿಸಬೇಕು. ಹೇಗೆ ಮನಸ್ಸು ಇಂದ್ರಿಯಗಳನ್ನು ಹತೋಟಿಗೆ ತಂದು ನಿಲ್ಲಿಸುತ್ತದೆಯೋ ಹಾಗೆಯೇ ವಿವೇಚನಾ ಶಕ್ತಿಯುಳ್ಳ ಬುದ್ಧಿಯೂ ಕೂಡ ಮನಸ್ಸನ್ನು ಸಂಪೂರ್ಣವಾಗಿ ನಿಲ್ಲಿಸುತ್ತದೆ. ಇಷ್ಟಾದ ಮೇಲೆ ಬೇರೆ ಏನನ್ನು ಕುರಿತು ಚಿಂತಿಸಬಾರದು ಎಂದು ಹೇಳಿದೆ. ಮನಸ್ಸು ಆತ್ಮಚಿಂತನೆಯಲ್ಲೇ ನಿಲ್ಲಬೇಕು. ಬೇರೆ ಏನನ್ನು ಆಲೋಚಿಸಬಾರದು. ಬುದ್ಧಿಯು ಮನಸ್ಸನ್ನು ನಿಯಂತ್ರಿಸುವ ಏಕೈಕ ಮಾರ್ಗವಿದು. ಆತ್ಮನ ಸ್ಥಿರ ಧ್ಯಾನದಲ್ಲಿ ತನ್ಮಯವಾಗಿರುವ ಮನಸ್ಸು ತನ್ನ ತನವನ್ನು ಕಳೆದುಕೊಂಡು ಆತ್ಮನಲ್ಲಿ ಒಂದಾಗುತ್ತದೆ. ಧ್ಯಾನದಲ್ಲಿ ಇದು ಕೊನೆಯ ಮೆಟ್ಟಿಲು. ಇದನ್ನೇ ಪರಮಾಗತಿ ಎಂದು ಹೇಳುವುದು. ಕೃಷ್ಣನ ಈ ನಿರೂಪಣೆಯು ಬಹಳಷ್ಟು ಅನುಭವಪೂರ್ಣವಾದುದು. ಮನಸ್ಸು ಧ್ಯಾನದಲ್ಲಿ ಕೊನೆಯ ಹಂತವನ್ನು ಏರುವಾಗ ಏನು ತೊಂದರೆಗಳು ಬರುತ್ತವೆ ಎಂಬುದನ್ನು ಇಲ್ಲಿ ಪರಮಾತ್ಮನು ಸೂಚಿಸಿದ್ದಾನೆ. ಅದಕ್ಕಾಗಿಯೇ ಅಂತಹ ಕಾಷಾಯಗಳಿಗೆ ಸಾಧಕನು ಬಲಿಯಾಗದಂತೆ ಇಲ್ಲಿ ಏನನ್ನು ಆಲೋಚಿಸುವುದು ಬೇಡ ಎಂದು ಎಚ್ಚರಿಸಿದ್ದಾನೆ. ಧ್ಯಾನದಲ್ಲಿ ಮನಸ್ಸು ಸ್ಥಿರವಾಗಿ ನಿಂತ ಬಳಿಕ ಏನು ಮಾಡಬೇಕು ಎಂದು ಸಾಮಾನ್ಯವಾಗಿ ಎಲ್ಲರೂ ಕೇಳುವ ಪ್ರಶ್ನೆ. ಮತ್ತೆ ಏನು ಮಾಡಬಾರದು ಎಂಬುದೇ ಪರಮಾತ್ಮನ ಆಜ್ಞೆ. ಪರಮಾತ್ಮನ ದ್ವಾರದ ತನಕ ಹೋಗಿ ಬಾಗಿಲು ತಟ್ಟಿದರೆ ಸಾಕು, ಮತ್ತೇನು ಮಾಡುವುದು ಬೇಡ, ನೀನಾಗಿ ಒಳಗೆ ಹೋಗುವೆ ಎಂದು ಪರಮಾತ್ಮನೇ ಭರವಸೆಯನ್ನು ನೀಡುತ್ತಾನೆ. ಗೀತೆಯ ಈ 2 ಶ್ಲೋಕಗಳು ಧ್ಯಾನದ ವಿವರಣೆಯನ್ನು ಕೊಡುವಂತೆ ನಮ್ಮ ಶಾಸ್ತ್ರದಲ್ಲಿ ಇನ್ನೆಲ್ಲೂ ಇಂತಹ ವಿವರಣೆ ಕೊಟ್ಟಿರುವುದು ಕಂಡುಬರುವುದಿಲ್ಲ. ಒಂದು ವೇಳೆ ಅಂತಹ ಸ್ಥಿತಿಯಲ್ಲಿ ಸಾಧಕನ ಮನಸ್ಸು ಚಂಚಲಗೊಳ್ಳುವುದಾದರೆ ಯತೋ ಯತೋ ನಿಶ್ಚರತಿ ಮನಶ್ಚಂಚಲಮಸ್ಥಿರಂ
ತತಸ್ತತೋ ನಿಯಮ್ಯೈತತ್ ಆತ್ಮನ್ಯೇವ ವಶಂ ನಯೇತ್. ಹೇಗೆ ಹೇಗೆ ಚಂಚಲವಾದ ಮತ್ತು ಅಸ್ಥಿರವಾದ ಮನಸ್ಸು ಹೊರಗೆ ಓಡುತ್ತದೋ ಹಾಗೆಯೇ ಅದನ್ನು ಹಿಂದಕ್ಕೆಳೆದು ಆತ್ಮನಲ್ಲಿಯೇ ನಿಲ್ಲಿಸಿಕೊಳ್ಳಬೇಕು. ಯೋಗಾಭ್ಯಾಸವನ್ನು ಸಾಧನೆ ಮಾಡುತ್ತಿರುವ ಸಾಧಕನ ಮನಸ್ಸು ಧ್ಯಾನದ ಸ್ಥಿತಿಯಲ್ಲಿ ಯಾವುದೋ ಕಾರಣದಿಂದ ಚಂಚಲಗೊಳ್ಳಬಹುದು. ಇದು ಮನಸ್ಸಿನ ಸ್ವಭಾವ. ಅದಕ್ಕೆ ಒಂದೇ ವಿಷಯವನ್ನು ಕುರಿತು ನಿರಂತರವಾಗಿ ಆಲೋಚಿಸಲು ಆಗುವುದಿಲ್ಲ. ಅದು ಯಾವಾಗಲೂ ಚಂಚಲ ಮತ್ತು ಅಸ್ಥಿರ ಸ್ವಭಾವವುಳ್ಳದ್ದು. ಹೀಗೆ ಧ್ಯಾನ ಮಾಡುವಾಗ ಸಾಧಕನು ಇಂದ್ರಿಯಗಳನ್ನು ಬಹುಮಟ್ಟಿಗೆ ನಿಗ್ರಹಿಸಿದ್ದರೂ ಸಹ ಮನಸ್ಸು ತನ್ನ ಪೂರ್ವ ಅನುಭವಗಳ ನೆನಪುಗಳಿಂದ ವಿಚಲಿತವಾಗಿ ಇಂದ್ರಿಯ ವಿಷಯಗಳತ್ತ ಜಿಗಿಯುತ್ತದೆ. ಮನಸ್ಸು ಹೀಗೆ ಅಲೆದಾಡುವುದಕ್ಕೆ ನಾನಾ ಕಾರಣಗಳಿರಬಹುದು. ಹಿಂದಿನ ನೆನಪು, ಅಥವಾ ಆಕರ್ಷಿಸುವ ವಿಷಯಗಳು ಸಮೀಪದಲ್ಲಿರುವುದು, ಅಥವಾ ಆಧ್ಯಾತ್ಮಿಕ ಅನುಭವವನ್ನು ಬೇಗನೆ ಪಡೆಯಬೇಕೆಂಬ ತವಕವೂ ಇರಬಹುದು. ಪರಮಾತ್ಮನು ಇಲ್ಲಿ ಅದಕ್ಕಾಗಿಯೇ ಸ್ಪಷ್ಟವಾಗಿ ಹೇಳುತ್ತಾನೆ, ಯಾವ ಕಾರಣದಿಂದಲಾದರೂ ಮನಸ್ಸು ಚಂಚಲವಾಗಿ ಹೊರಗೋಡಿದರೆ ಸಾಧಕನು ನಿರಾಶನಾಗಬೇಕಿಲ್ಲ ಎಂದು ಅವನು ಹೇಳುತ್ತಾನೆ. ಏಕೆಂದರೆ ಮನಸ್ಸಿನ ಸ್ವಭಾವವೇ ಅಲೆದಾಡುವುದು. ಧ್ಯಾನ ಮಾಡುವುದೇ ಈ ಅಲೆದಾಡುವ ಮನಸ್ಸನ್ನು ತಡೆಹಿಡಿಯುವುದಕ್ಕಾಗಿ. ಹೀಗೆ ಹೊರಗೋಡುವ ಮನಸ್ಸನ್ನು ತನ್ನ ಪ್ರಯತ್ನದ ಮೂಲಕ ಹಿಂದಕ್ಕೆಳೆದು ಆತ್ಮನಲ್ಲೇ ನಿಲ್ಲಿಸಿಕೊಳ್ಳಬೇಕೆಂದು ಅವನು ಹೇಳುತ್ತಾನೆ. ಒಂದು ಸಲ ಅದನ್ನು ಹಿಂದೆಗೆದುಕೊಂಡು ಬಂದರೂ ಅದು ಮತ್ತೆ ತನಗಿಷ್ಟವಾದ ವಿಷಯದತ್ತ ಹರಿಯಬಹುದು. ಮನಸ್ಸೆಂದರೆ ಆಲೋಚನೆಗಳ ಸರಮಾಲೆ. ಸ್ಥಿರವಾದ ಹಾಗೂ ಚಲನೆ ಇಲ್ಲದ ಮನಸ್ಸು ಮನಸ್ಸೇ ಅಲ್ಲ. ಆದ್ದರಿಂದ ಧ್ಯಾನದಲ್ಲಿ ಬಳಸುವ ತಂತ್ರವೆಂದರೆ ಇಂದ್ರಿಯ ವಿಷಯಗಳಿಂದ ಮನಸ್ಸನ್ನು ಹಿಂದೆಗೆದುಕೊಂಡ ಮೇಲೆ ಧ್ಯಾನಿಯು ಅದೇ ಮನಸ್ಸನ್ನು ಕೂಡಲೇ ಆತ್ಮ ಧ್ಯಾನದಲ್ಲಿ ನೆಲೆಸುವಂತೆ ಪ್ರಯತ್ನ ಮಾಡಬೇಕು. ಅಂದರೆ ಮನಸ್ಸು ಅಲ್ಲೇ ಸ್ಥಿರವಾಗಿ ನಿಲ್ಲುತ್ತದೆ. ಮನಸ್ಸನ್ನು ಧ್ಯಾನದಲ್ಲಿ ಸ್ಥಿರವಾಗಿ ನಿಲ್ಲಿಸಿಕೊಂಡವನು ಪ್ರಶಾಂತ ಮನಸಂ ಹೀನಂ ಯೋಗಿನಂ ಸುಖಮುತ್ತಮಂ ಉಪೈತಿ ಶಾಂತ ರಜಸಂ ಬ್ರಹ್ಮಭೂತಮಕಲ್ಮಷಂ. ಅತ್ಯಂತ ಶಾಂತವಾದ ಮನಸ್ಸುಳ್ಳವನಾಗಿ, ರಜೋಗುಣವನ್ನೆಲ್ಲ ತೊಲಗಿಸಿಕೊಂಡವನಾಗಿ, ಪಾಪಗಳಿಂದ ವಿಮುಕ್ತನಾಗಿ ಹಾಗೂ ಬ್ರಹ್ಮವೇ ಆಗಿರುವ ಯೋಗಿಗೆ ಅತ್ಯಂತ ಪರಮಾನಂದವು ದೊರಕುವುದು. ಹಿಂದಿನ ಶ್ಲೋಕದಲ್ಲಿ ಹೇಳಿದಂತೆ ವ್ಯಕ್ತಿಯು ಮನಸ್ಸನ್ನು ಪ್ರಾಪಂಚಿಕ ವಿಷಯಗಳಲ್ಲಿ ಅಲೆಯುತ್ತಿರುವುದನ್ನು ನಿಗ್ರಹಿಸಿ ಆತ್ಮನಲ್ಲೇ ನೆಲೆಸುವಂತೆ ಮಾಡಿದರೆ ನಿಧಾನವಾಗಿ ಮನಸ್ಸು ಶಾಂತವಾಗಿ ಕಡೆಗೆ ಆಲೋಚನಾ ಪ್ರವಾಹವೆಲ್ಲ ನಿಂತು ಮನಸ್ಸು ಕೊನೆಗೊಳ್ಳುತ್ತದೆ. ಯಾವಾಗ ಮನಸ್ಸು ಕೊನೆಗೊಳ್ಳುತ್ತದೋ ಆಗ ಆತ್ಮದರ್ಶನವಾಗುತ್ತದೆ. ಆಗ ಸ್ವಾಭಾವಿಕವಾಗಿಯೇ ಧ್ಯಾನಿಯು ಅಂದರೆ ಯೋಗಿಯು ಪರಮಾನಂದವನ್ನು ಪಡೆಯುತ್ತಾನೆ. ಬುದ್ಧಿವಂತ ವ್ಯಕ್ತಿಯು ಈ ಹೇಳಿಕೆಯನ್ನು ಪ್ರಶ್ನಿಸಬಹುದು, ಪರಮಾನಂದ ದೊರಕುವುದು ಹೇಗೆ ಎಂದು. ಶ್ಲೋಕದ 2ನೇ ಸಾಲಿನಲ್ಲಿ ಮನಸ್ಸು ತನ್ನ ಎಲ್ಲಾ ಕಲ್ಮಶಗಳನ್ನು ಕಳೆದುಕೊಳ್ಳುವುದರಿಂದ ಈ ಪರಮಾನಂದವು ಲಭ್ಯವಾಗುವುದು ಎಂದು ಹೇಳಿದೆ. ವೇದಾಂತದಲ್ಲಿ ಮನಸ್ಸಿನ ಕಲ್ಮಶಗಳನ್ನು ಮಲ ಎನ್ನುತ್ತಾರೆ. ಅಜ್ಞಾನ ಮತ್ತು ಅದರ ಪರಿಣಾಮವಾಗಿ ಉಂಟಾಗುವ ಮಾನಸಿಕ ಗಲಿಬಿಲಿಗಳು ಇವುಗಳನ್ನೇ ಮಲ ಎನ್ನುವುದು. ಬುದ್ಧಿಯ ತಾಮಸ ಗುಣದಿಂದಾಗಿ ಉಂಟಾದ ಆವರಣವು ಮಾನಸಿಕ ಕ್ಷೇತ್ರದಲ್ಲಿ ತೊಂದರೆಗೀಡು ಮಾಡುವ ವಿಕ್ಷೇಪವನ್ನು ಉಂಟು ಮಾಡುತ್ತದೆ. ರಜೋಗುಣದ ಪ್ರಭಾವಕ್ಕೆ ಒಳಗಾದ ಮನಸ್ಸಿನಲ್ಲಿ ಗೊಂದಲ ಗಲಿಬಿಲಿಯು ಅಧಿಕ ಪ್ರಮಾಣದಲ್ಲಿರುತ್ತದೆ. ಇದರಿಂದಾಗಿಯೇ ಮನುಷ್ಯನು ಹೆಚ್ಚಿನ ಅಶಾಂತಿಗೆ ಒಳಗಾಗುವುದು. ಆದರೆ ಧ್ಯಾನದ ಸ್ಥಿತಿಯಲ್ಲಿ ಮನಸ್ಸು ಆ ರಜೋಗುಣವನ್ನು ಕಳೆದುಕೊಳ್ಳುವುದು. ಶಾಂತ ರಜಸಂ ಎಂದರೆ ಆ ಅಜ್ಞಾನವನ್ನು ಕಳೆದುಕೊಳ್ಳುವುದು. ಅಕಲ್ಮಷಂ. ಯಾರ ಮನಸ್ಸು ಹೀಗೆ ಶುದ್ಧವಾಗುತ್ತದೋ ಅವನಿಗೆ ಆತ್ಮನ ದರ್ಶನವಾಗುತ್ತದೆ. ಎಲ್ಲಿಯವರೆಗೆ ಅಜ್ಞಾನವಿರುತ್ತದೋ ಅಲ್ಲಿಯವರೆಗೆ ಮನಸ್ಸಿರುತ್ತದೆ ಮತ್ತು ಆತ್ಮನು ಮನಸ್ಸಿನೊಡನೆ ತಾದಾತ್ಮ್ಯ ಹೊಂದುವುದರಿಂದ ತಾನು ಜೀವ ಎಂದು ಭ್ರಮಿಸುತ್ತಾನೆ. ಹಿಂದೆಯೇ ವಿವರಿಸಿದಂತೆ ಧ್ಯಾನದಲ್ಲಿ ಮನಸ್ಸು ತನ್ನ ವಾಸನೆಗಳನ್ನೆಲ್ಲ ಕಳೆದುಕೊಂಡು ಶುದ್ಧವಾದಾಗ ಜೀವವು ತಾನು ಆತ್ಮನಲ್ಲದೆ ಬೇರೆಯಲ್ಲ ಎಂದು ಪುನರ್ದರ್ಶನ ಪಡೆಯುತ್ತದೆ. ಧ್ಯಾನಿಯು
ಹೀಗೆ ಆತ್ಮನನ್ನು ಕಂಡುಕೊಳ್ಳುತ್ತಾನೆ ಎಂಬುದನ್ನು ಇಲ್ಲಿ ಬ್ರಹ್ಮಭೂತವಾದ ಮತ್ತು ಅಕಲ್ಮಷವಾದ ಆನಂದವನ್ನು ಗಳಿಸುತ್ತಾನೆ ಎಂದು ವಿವರಿಸಲಾಗಿದೆ. ಯುಂಜನ್ನೇವಂ ಸದಾತ್ಮಾನಂ ಯೋಗಿ ವಿಗತ ಕಲ್ಮಷಃ ಸುಖೇನ ಬ್ರಹ್ಮ ಸಂಸ್ಪರ್ಶಂ ಅತ್ಯಂತಂ ಸುಖಮಶ್ನುತೆ. ಹೀಗೆ ಯೋಗಿಯು ಮನಸ್ಸನ್ನು ಯೋಗಾಭ್ಯಾಸದಲ್ಲಿಟ್ಟುಕೊಂಡು ಪಾಪಗಳಿಂದ ಮುಕ್ತನಾಗಿ ಬ್ರಹ್ಮನ ಸ್ಪರ್ಶದ ಅನಂತ ಪರಮಾನಂದವನ್ನು ಸುಲಭವಾಗಿ ಪಡೆಯುತ್ತಾನೆ. ವಿಕಾಸದ ಕೊನೆಯ ಹಂತವನ್ನು ಪಡೆಯಬೇಕು ಎಂದು ಸಾಧನೆಯನ್ನು ಮಾಡುತ್ತಿರುವ ಸಾಧಕನು ಧ್ಯಾನ ತಂತ್ರದ ಮೂಲಕ ತನ್ನ ಮನಸ್ಸನ್ನು ಶುದ್ಧೀಕರಿಸಿಕೊಂಡು ಆತ್ಮಜ್ಞಾನವನ್ನು ಗಳಿಸುತ್ತಾನೆ. ಧ್ಯಾನದ ಸ್ಥಿತಿಯಲ್ಲಿ ಅವನು ತನ್ನ ಮನಸ್ಸನ್ನು ನಿಶ್ಚಲವಾಗಿ ಇಟ್ಟುಕೊಳ್ಳುವುದಾದರೆ ಕಾದ ಕುಲುಮೆಯಲ್ಲಿ ಕಬ್ಬಿಣವು ಶುದ್ಧವಾಗುವಂತೆ ಅವನ ಮನಸ್ಸು ಪೂರ್ತಿ ಶುದ್ಧವಾಗುತ್ತದೆ. ಧ್ಯಾನದಲ್ಲಿ ಮನಸ್ಸು ಸ್ವಲ್ಪವೂ ಅಲುಗಾಡದಂತೆ ಇಟ್ಟುಕೊಂಡರೆ ಸಾಕು. ಅಲ್ಲಿಯ ತನಕ ಮಾತ್ರ ನಮ್ಮ ಪ್ರಯತ್ನ. ಆಮೇಲೆ ಆಕಾಶದಲ್ಲಿ ಮೇಲಿಂದ ಬಲೂನ್ ಅಥವಾ ಗಾಳಿ ಗುಮ್ಮಟ ಅತಿ ಎತ್ತರಕ್ಕೆ ಹೋಗಿ ಸಾಂದ್ರತೆ ಕಡಿಮೆಯ ವಾತಾವರಣದಲ್ಲಿ ಒಡೆದು ಬಲೂನಿನ ಒಳಗಡೆಯ ಆಕಾಶ ಹೊರಗಿನ ಆಕಾಶದೊಡನೆ ಐಕ್ಯವಾಗಿ ಒಡೆದ ಬಲೂನು ಮೇಲಿನಿಂದ ಕೆಳಗೆ ಬೀಳುವಂತೆ ಸ್ತಬ್ಧವಾದ ಮನಸ್ಸು ಬ್ರಹ್ಮಾನಂದದಲ್ಲಿ ಕೊನೆಗೊಳ್ಳುತ್ತದೆ. ಅದರಂತೆಯೇ ಜೀವವು ಧ್ಯಾನದ ಪರಾಕಾಷ್ಠತೆಯಲ್ಲಿ ತನ್ನ ಅಹಂಕಾರವನ್ನು ಬೀಳಿಸಿ ಪರಮಾತ್ಮನೊಡನೆ ಐಕ್ಯವಾಗುತ್ತದೆ. ಹೇಗೆ ಬಲೂನ್ ಸ್ಫೋಟಗೊಂಡು ಅದರ ಒಳಗಡೆ ಇದ್ದ ಆಕಾಶವು ಹೊರಗಿನ ಆಕಾಶದೊಡನೆ ಐಕ್ಯವಾಯಿತು, ಹಾಗೆಯೇ ಜೀವವು ಕೊನೆಗೊಂಡು ಬ್ರಹ್ಮನೊಡನೆ ಸಂಪರ್ಕ ಉಂಟಾದುದರ ಫಲವಾಗಿ ಸುಲಭವಾಗಿ ಪರಮಾನಂದವನ್ನು ಪಡೆಯುತ್ತದೆ. ಮನಸ್ಸು ಮತ್ತು ಬುದ್ಧಿಯನ್ನು ದಾಟಿದಾಗ ಸಿಗುವ ಬ್ರಹ್ಮಾನಂದವನ್ನು ಕೃಷ್ಣನು ಇಲ್ಲಿ ಗೊಂದಲಕ್ಕೊಳಗಾಗದ ಅರ್ಜುನನಿಗೆ ಅರ್ಥವಾಗುವಂತೆ ಹೇಳಲು ಪ್ರಯತ್ನಿಸುತ್ತಿದ್ದಾನೆ. ಕೃಷ್ಣನೇನಾದರೂ ಯೋಗಿಗೆ ಆನಂದವು ಸಿಗುತ್ತದೆ ಎಂದು ಹೇಳಿದ್ದರೆ ಆತ್ಮನ ಸ್ವರೂಪವೇ ಆನಂದವಲ್ಲ ಎಂದು ಅರ್ಜುನನು ತಿಳಿಯುತ್ತಿದ್ದನು. ಅವನಿಗೆ ಸರಿಯಾಗಿ ತಿಳಿಸಿ ಹೇಳಲು ಇಲ್ಲಿ ಪರಮಾತ್ಮನು ಬ್ರಹ್ಮನ ಸ್ವರೂಪವೇ ಆದ ಆನಂದವನ್ನು ಯೋಗಿಯು ಗಳಿಸುತ್ತಾನೆ ಎಂದು ಹೇಳುತ್ತಾನೆ. ಬ್ರಹ್ಮ ಸಂಸ್ಪರ್ಶ ಎಂಬುದನ್ನು ಆತ್ಮ ಸಂಸ್ಪರ್ಶ ಎಂಬುದಾಗಿ ಅರ್ಥ ಮಾಡಿಕೊಳ್ಳಬೇಕು. ಇದು ನಮ್ಮ ಅನುದಿನದ ಜೀವನದಲ್ಲಿ ಅನಾತ್ಮ ಸಂಸ್ಪರ್ಶದಿಂದ ಗಳಿಸುವಂತಹ ಆನಂದವಲ್ಲ. ಆತ್ಮದರ್ಶನವನ್ನು ಮಾಡಿಕೊಂಡ ಯೋಗಿಯು ಪ್ರಪಂಚವನ್ನು ಹೇಗೆ ನೋಡುತ್ತಾನೆ, ಜ್ಞಾನೋತ್ತರದ ಬಾಳನ್ನು ಮುಂದಿನೆರಡು ಶ್ಲೋಕಗಳಲ್ಲಿ ನೋಡಬಹುದು. ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ಈಕ್ಷತೆ ಯೋಗಯುಕ್ತಾತ್ಮಾ ಸರ್ವತ್ರ ಸಮದರ್ಶನಃ. ಜ್ಞಾನಿಯಾದ ಈತನು ಎಲ್ಲೆಲ್ಲಿಯೋ ಆತ್ಮನನ್ನೇ ಕಾಣುತ್ತಾನೆ ಮತ್ತು ಆತ್ಮನಲ್ಲೇ ಎಲ್ಲವನ್ನೂ ಕಾಣುತ್ತಾನೆ. ಅವನು ಸಮದೃಷ್ಟಿಯನ್ನು ಪಡೆದವನು. ಪ್ರಪಂಚದಲ್ಲಿರುವ ಧರ್ಮಗಳೆಲ್ಲ ಶ್ರೇಷ್ಠವೇ, ಆದರೆ ಆತ್ಮಜ್ಞಾನದ ನಿಲುವಿನಿಂದ ಧರ್ಮವನ್ನು ಗಣನೆಗೆ ತೆಗೆದುಕೊಂಡರೆ ವೇದಾಂತದಷ್ಟು ಪರಿಪೂರ್ಣವಾದುದು ಮತ್ತೊಂದಿಲ್ಲ. ಈ ಶ್ಲೋಕದಲ್ಲಿ ಗೀತಾಚಾರ್ಯನು ಸ್ಪಷ್ಟವಾಗಿ ಆತ್ಮಜ್ಞಾನ ಪಡೆದವನು ಅಥವಾ ದೈವ ಸಾಕ್ಷಾತ್ಕಾರವನ್ನು ಪಡೆದವನು ಎಲ್ಲ ಜೀವಿಗಳಲ್ಲೂ ತನ್ನ ಆತ್ಮನನ್ನೇ ಕಾಣುತ್ತಾನೆ ಎಂದು ಹೇಳುತ್ತಿದ್ದಾನೆ. ನಮ್ಮಲ್ಲಿರುವ ಪ್ರಜ್ಞೆಯೇ ಎಲ್ಲೆಲ್ಲೂ ಇರುವ ನಾಮರೂಪಗಳಲ್ಲಿರುವ ಪ್ರಜ್ಞೆ ಮತ್ತು ಈ ಪವಿತ್ರ ಪ್ರಜ್ಞೆಯೇ ಪ್ರಪಂಚದ ಮೂಲ ಆಧಾರ ತತ್ವ. ಇದು ಅವನಿಗೆ ಸ್ಪಷ್ಟವಾಗಿ ಕಾಣುತ್ತದೆ. ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡವನಿಗೆ ಹಿಂದೂ ಧರ್ಮದಲ್ಲಿ ಎಲ್ಲರೂ ತನ್ನವರೇ. ಆದ್ದರಿಂದಲೇ ಎಲೆ ಪಾಪಿ ಮಕ್ಕಳೇ ಎನ್ನುವಂತಹ ಹೇಸಿಗೆಯ ಹೇಳಿಕೆಯೇ ಇಲ್ಲ. ಪರಿಪೂರ್ಣತೆಯನ್ನು ಪಡೆದಿದ್ದ ಹಿಂದೂ ಸನ್ಯಾಸಿ ರಾಮತೀರ್ಥರು ಇಡೀ ಜೀವರಾಶಿಯನ್ನು ಎಲೆ ಆತ್ಮಸ್ವರೂಪನೇ ಎಂದು ಸಂಬೋಧಿಸುತ್ತಿದ್ದರು. ಅಹಂ ಬ್ರಹ್ಮಾಸ್ಮಿ ಎಂಬ ಸತ್ಯವೇ ನಿಜವಾದುದು. ಇದನ್ನೇ ಹಿಂದೂ ದಾರ್ಶನಿಕರು ಪರಿಪೂರ್ಣತೆಯ ಶಿಖರ ಎಂದು ಹೇಳುವುದು. ಈ ಭಾವನೆಯನ್ನು ಈ ಶ್ಲೋಕದಲ್ಲಿ ಕೃಷ್ಣ ಸುಂದರವಾಗಿ ಹೇಳಿದ್ದಾನೆ. ಈ ಬಹುರೂಪ ಪ್ರಪಂಚವು ಆತ್ಮನಲ್ಲಿ ಅಧ್ಯಸ್ಥವಾಗಿ ಕಾಣುವುದು ಎಂದು ಗೀತೆಯ ಎಲ್ಲಾ ಅಧ್ಯಾಯಗಳಲ್ಲೂ ಸ್ಪಷ್ಟವಾಗಿ ಹೇಳಿದೆ. ಎಲ್ಲಾ ನಾಮರೂಪಗಳ ಮೂಲವೇ ಈ ಆತ್ಮ. ಹೇಗೆ ಎಲ್ಲಾ ಮಣ್ಣಿನ ಮಡಿಕೆಗಳಿಗೆ ಮಣ್ಣೇ ಆಧಾರವೋ
ಚಿನ್ನದ ಆಭರಣಗಳಿಗೆ ಚಿನ್ನವೇ ಆಧಾರವೋ, ಎಲ್ಲ ಅಲೆಗಳಿಗೆ ಸಾಗರವೇ ಆಸರೆಯೋ ಮತ್ತು ಎಲ್ಲ ಬಲ್ಬುಗಳಿಗೆ ವಿದ್ಯುತ್ ಒಂದೇ ಆಧಾರವೋ, ಹಾಗೆಯೇ ಆತ್ಮ ಒಂದೇ ಇಡೀ ಪ್ರಪಂಚದ ಅಧಿಷ್ಠಾನ. ಶರೀರದ ಮೂಲಕ, ಅಂದರೆ ಇಂದ್ರಿಯಗಳ ಮೂಲಕ ಭೌತಿಕ ಪ್ರಪಂಚವನ್ನು ನಾವು ಗ್ರಹಿಸುತ್ತೇವೆ ಮತ್ತು ನಮ್ಮ ಭಾವನೆಗಳನ್ನು ಮನಸ್ಸಿನಿಂದ ಗ್ರಹಿಸುತ್ತೇವೆ. ಅದೇ ರೀತಿಯಲ್ಲಿ ನಮ್ಮ ಬುದ್ಧಿಯ ಮಟ್ಟದಿಂದ ಉನ್ನತ ವಿಚಾರಗಳನ್ನು ಗ್ರಹಿಸುತ್ತೇವೆ. ಹಿಂದಿನ ಶ್ಲೋಕಗಳಲ್ಲಿ ಹೇಳಿದಂತೆ, ಯಾವಾತನು ತನ್ನ ಬುದ್ಧಿಯನ್ನೂ ದಾಟುತ್ತಾನೋ ಆತ ತನ್ನದೇ ಆದ ಆತ್ಮನನ್ನು ದರ್ಶಿಸುತ್ತಾನೆ. ಆ ಬಳಿಕ ಅವನು ತನ್ನ ಜ್ಞಾನಪೂರ್ಣ ಮನಸ್ಸಿನಿಂದ ಪ್ರಪಂಚವನ್ನು ನೋಡಿದಾಗ ಎಲ್ಲ ಕಡೆಯೂ ಆತ್ಮನೇ ಸರ್ವವ್ಯಾಪಿಯಾಗಿರುವುದನ್ನು ಆತ ಕಾಣುತ್ತಾನೆ. ಇದು ಸ್ಪಷ್ಟವಾಗಿ ತಿಳಿದರೆ ಸಾಕು. ಯೋಗಿಯು ಆತ್ಮನನ್ನು ಎಲ್ಲರಲ್ಲೂ ಕಾಣುತ್ತಾನೆ ಮತ್ತು ಎಲ್ಲವನ್ನೂ ಆತ್ಮನಲ್ಲೇ ಕಾಣುತ್ತಾನೆ ಎಂದು ಪರಮಾತ್ಮನು ಹೇಳಿದುದು ಅರ್ಥವಾಗುವುದು. ಅಂತಹ ಜ್ಞಾನಿಯು ಬಹುರೂಪ ಪ್ರಪಂಚದಲ್ಲಿ ಏಕತೆಯನ್ನೇ ಕಾಣುವನು. ಅವನು ಪ್ರಪಂಚವನ್ನು ಸಮದೃಷ್ಟಿಯಿಂದ ನೋಡುತ್ತಾನೆ. ಶ್ರೇಷ್ಠ ಬ್ರಾಹ್ಮಣನಾಗಲಿ, ಹಸುವನ್ನಾಗಲಿ, ಆನೆಯನ್ನಾಗಲಿ, ನಾಯಿಯನ್ನಾಗಲಿ ಮತ್ತು ಚಂಡಾಲನನ್ನಾಗಲಿ ಯಾರನ್ನು ನೋಡಿದರೂ ಅವನಿಗೆ ಎಲ್ಲರೂ ಆತ್ಮ ಸ್ವರೂಪರೇ. ಈ ರೀತಿ ಸಮದೃಷ್ಟಿಯನ್ನು ಹೊಂದಿದವನು ಏನು ಫಲವನ್ನು ಪಡೆಯುತ್ತಾನೆ ಎಂದರೆ, ಯೋ ಮಾಂ ಪಶ್ಯತಿ ಸರ್ವತ್ರ ಸರ್ವಂಚ ಮಯಿ ಪಶ್ಯತಿ ತಸ್ಯಾಹಂ ನ ಪ್ರಣಶ್ಯಾಮಿ ಸ ಚ ಮೇ ನ ಪ್ರಣಶ್ಯತಿ. ಹೀಗೆ ಯಾವನು ನನ್ನನ್ನು ಎಲ್ಲೆಲ್ಲೂ ಕಾಣುತ್ತಾನೋ ಮತ್ತು ನನ್ನಲ್ಲೇ ಎಲ್ಲವನ್ನೂ ಕಾಣುತ್ತಾನೋ ಅಂತಹವನು ನನ್ನಿಂದ ಬೇರ್ಪಡುವುದೇ ಇಲ್ಲ ಮತ್ತು ಅವನಿಂದ ನಾನೂ ಬೇರ್ಪಡುವುದಿಲ್ಲ. ಧ್ಯಾನಿಯು ಗುರಿಯನ್ನು ತಲುಪಿದೊಡನೆ ಬ್ರಹ್ಮ ಸಂಸ್ಪರ್ಶವಾದ ಪರಮಾನಂದವನ್ನು ಪಡೆಯುತ್ತಾನೆ ಎಂದು ಹಿಂದೆಯೇ ತಿಳಿಸಿದ್ದಾಯಿತು. ಉಪನಿಷತ್ತುಗಳು ಹೇಳುವುದು ಅದನ್ನೇ. ಆತ್ಮಜ್ಞಾನವಾದ ಮೇಲೆ ಪರಿಪೂರ್ಣ ಜ್ಞಾನಿಯು ಆತ್ಮನನ್ನೇ ಎಲ್ಲ ಕಡೆಯೂ ಗುರುತಿಸುತ್ತಾನೆ. ಯಾವನು ನನ್ನನ್ನು ಎಲ್ಲೆಲ್ಲೂ ಕಾಣುತ್ತಾನೋ ಮತ್ತು ಎಲ್ಲವನ್ನೂ ನನ್ನಲ್ಲೇ ಕಾಣುತ್ತಾನೋ, ಇಲ್ಲಿ ಉಪಯೋಗಿಸಿದ ನಾನು ಮತ್ತು ನನ್ನನ್ನು ಎಂಬ ಪ್ರಥಮ ಪುರುಷ ಏಕವಚನವು ಆತ್ಮನ ಪ್ರತೀಕ ಎಂದು ತಿಳಿಯಬೇಕು. ಈ ಶ್ಲೋಕ ಮತ್ತು ಹಿಂದಿನ ಶ್ಲೋಕವನ್ನು ಸರಿಯಾಗಿ ಓದಿದರೆ ಈಶಾವಾಸ್ಯ ಉಪನಿಷತ್ತಿನ ಅರ್ಥಗರ್ಭಿತ ಹೇಳಿಕೆಯನ್ನೇ ಇದು ಪ್ರತಿಧ್ವನಿಸುವುದು ಕಾಣುತ್ತದೆ. ಅವನು ನನ್ನಿಂದ ಎಂದೂ ಬೇರ್ಪಡುವುದಿಲ್ಲ, ಅಂದರೆ ಬುದ್ಧಿಯನ್ನು ದಾಟಿದಾಗ ಜೀವವು ತನ್ನ ನಿಜ ಸ್ವರೂಪವನ್ನು ಕಂಡುಕೊಳ್ಳುತ್ತದೆ. ಕನಸಿಗ ಎಚ್ಚರಗೊಂಡ ಮೇಲೆ ಎಚ್ಚರದಲ್ಲಿದ್ದವನೇ ಆಗುವಂತೆ ಇದು. ಕನಸಿಗ ಎಚ್ಚರಗೊಂಡ ಮೇಲೆ ತನ್ನನ್ನೇ ತಾನು ದರ್ಶಿಸುವುದು ತಾನೇ. ನಾನೂ ಅವನಿಂದ ಬೇರ್ಪಡುವುದಿಲ್ಲ. ಇಲ್ಲಿ ದ್ವೈತಿಗಳು ತಮ್ಮ ನಿಜ ಸ್ವರೂಪವೇ ಅನಂತ ಆತ್ಮವೆಂದು ಒಪ್ಪಲು ಹಿಂಜರಿಯುತ್ತಾರೆ. ಏಕೆಂದರೆ ಜೀವಭಾವ ಇರುವ ತನಕ ಅದ್ವೈತ ಅನುಭವ ಸಾಧ್ಯವಿಲ್ಲ. ಅವರಿಗೆ ಕರ್ತೃತ್ವ ಭಾವನೆ ಇದ್ದದ್ದೇ. ಮಾನವನು ಸಾರಭೂತವಾಗಿ ಪರಮಾತ್ಮನೇ ಎಂಬುದನ್ನು ಇನ್ನೂ ಹೆಚ್ಚಿನ ಶಬ್ದಗಳಲ್ಲಿ ಹೇಳುವುದಕ್ಕೆ ಆಗುವುದಿಲ್ಲ. ಧ್ಯಾನಿಯು ಅನಾತ್ಮನಿಂದ ಅಸಂಗನಾಗುವ ಪ್ರಯತ್ನವನ್ನು ಸಂಪೂರ್ಣಗೊಳಿಸಿದರೆ ಸಾಕು, ಅವನೇ ಅನಂತ ಸತ್ಯವಾಗುತ್ತಾನೆ ಎಂದು ತನ್ನ ಹೇಳಿಕೆಯಲ್ಲಿ ಭಗವಂತನು ಸ್ಪಷ್ಟವಾಗಿ ಹೇಳುತ್ತಿದ್ದಾನೆ. ಇದು ವಿಚಿತ್ರವಾಗಿ ಕೆಲವರಿಗೆ ಕಾಣಬಹುದು, ಆದರೂ ಸತ್ಯವಾದುದು. ಈ ಹೇಳಿಕೆಯನ್ನು ಅನುಮಾನಿಸುವವರಿಗೆ ಇದು ಸರಿಯಾಗಿ ಅರ್ಥವಾಗದು. ಆದರೆ ನಮ್ಮ ಎಲ್ಲಾ ಋಷಿಗಳು ಈ ಸತ್ಯವನ್ನು ಒಕ್ಕೊರಲಿನಿಂದ ಅನುಮೋದಿಸಿದ್ದಾರೆ. ತಾತ್ಕಾಲಿಕವಾಗಿ ನಾವು ನಮ್ಮ ನಿಜ ಸ್ವರೂಪವನ್ನು ಮರೆತಿದ್ದೇವೆ, ನಿಜ. ಸ್ವರೂಪವನ್ನು ಪುನರ್ದರ್ಶಿಸಿದ ನಂತರ ಜೀವವೇ ಆತ್ಮವಾಗುತ್ತದೆ. ಆಮೇಲೆ ತಾನು ಬೇರೆ, ಆತ್ಮ ಬೇರೆ ಎಂಬ ವ್ಯತ್ಯಾಸವನ್ನೇ ಕಾಣುವುದಿಲ್ಲ. ಕನಸಿಗ ಎಚ್ಚರಗೊಂಡಂತೆ ಅಲ್ಲಿ ಇಬ್ಬರಿಲ್ಲ. ಅದೇ ರೀತಿ ಯೋಗಿಯು ಆತ್ಮನನ್ನು ದರ್ಶನ ಮಾಡಿಕೊಂಡಾಗ ಅವನು ತನ್ನ ಜೀವ ಭಾವವನ್ನು ಬಿಡುವುದರಿಂದ ಪರಮಾತ್ಮನೇ ಆಗುತ್ತಾನೆ. ನನಗೂ ಅವನಿಗೂ ಭೇದವಿಲ್ಲ ಎಂದು ಪರಮಾತ್ಮನು ಹೇಳುತ್ತಾನೆ. ತನ್ನ ಸ್ವರೂಪವನ್ನು ಮರೆತಂತಿರುವ ದೇವನೇ ಮಾನವ ಎಂಬುದನ್ನು ಅರ್ಥ ಮಾಡಿಕೊಂಡರೆ ಮಾನವನು ತಾನು ಪರಮಾತ್ಮನಲ್ಲದೆ ಬೇರೆ ಎಲ್ಲ ಎಂಬುದನ್ನು ಸುಲಭವಾಗಿ ತಿಳಿಯುತ್ತಾನೆ. ಭಿಕ್ಷುಕ ವೇಷಧಾರಿ ನಿಜವಾಗಿ ಭಿಕ್ಷುಕನಲ್ಲ. ತಾನು ನಟಿಸುತ್ತಿರುವ ಪಾತ್ರವನ್ನು ಕಳಚಿಕೊಂಡ ಮೇಲೆ ಅವನು ಭಿಕ್ಷುಕನಲ್ಲ. ಅವನು ಏನು ಆಗಿದ್ದನೋ ಅದೇ ವ್ಯಕ್ತಿಯಾಗಿರುತ್ತಾನೆ.
ವಾಸ್ತವವಾಗಿ ಅವನು ಪಾತ್ರ ವಹಿಸುತ್ತಿದ್ದಾಗಲೂ ಅವನು ಭಿಕ್ಷುಕನಾಗಿರಲಿಲ್ಲ. ವೇದಾಂತದ ಈ ಗಂಭೀರ ಘೋಷಣೆಯನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟವಲ್ಲ. ಕೆಲವರಿಗೆ ಇದು ಅರ್ಥವಾಗುವುದೇ ಇಲ್ಲ. ಆತ್ಮಸ್ವರೂಪರಾಗಿ ಆನಂದದಿಂದ ಬದುಕುವ ಭಾಗ್ಯ ಅವರಿಗಿಲ್ಲ. ಪ್ರಪಂಚದ ಎಲ್ಲಾ ಶಾಸ್ತ್ರಗಳಲ್ಲೂ, ಅದರಲ್ಲೂ ವಿಶೇಷವಾಗಿ ಅಮರವಾದ ಉಪನಿಷತ್ತುಗಳು ಈ ಶ್ಲೋಕದಲ್ಲಿರುವ ಕೃಷ್ಣನ ದಿಟ್ಟ ಹೇಳಿಕೆಯನ್ನು ಯಾವ ಅನುಮಾನವೂ ಇಲ್ಲದಂತೆ ಅನುಮೋದಿಸುತ್ತವೆ. ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡವನು ಪರಮಾತ್ಮನೇ ಆಗುತ್ತಾನೆ ಎಂಬ ಭಾವನೆಯನ್ನು ಮತ್ತೆ ಮುಂದಿನ ಶ್ಲೋಕದಲ್ಲಿ ಒತ್ತಿ ಹೇಳಿದೆ. ಸರ್ವಭೂತಸ್ಥಿತಂ ಯೋ ಮಾಂ ಭಜತ್ಯೇಕತ್ವಮಾಸ್ಥಿತಃ ಸರ್ವಥಾ ವರ್ತಮಾನೋಪಿ ಸ ಯೋಗಿ ಮಯಿ ವರ್ತತೆ. ಯಾರು ಶುದ್ಧ ಮನಸ್ಸಿನಿಂದ ನನ್ನನ್ನು ಪೂಜಿಸುತ್ತಾನೋ ಅವನು ಎಲ್ಲಿ ಬೇಕಾದರೂ ಇರಲಿ, ಅವನು ನನ್ನಲ್ಲೇ ಇರುತ್ತಾನೆ. ಧ್ಯಾನಿಯು ಏಕಾಗ್ರತೆಯಿಂದ ಪರಮಾತ್ಮನನ್ನೇ ಧ್ಯಾನಿಸುವುದಾದರೆ ಅವನಿಗೆ ಕರ್ಮ ಬಂಧನವಿಲ್ಲ. ಆತ್ಮಜ್ಞಾನದಿಂದ ಅವನು ನನ್ನಲ್ಲೇ ಯಾವಾಗಲೂ ನೆಲೆಸಿರುತ್ತಾನೆ. ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡವನು ಯಾವುದೋ ಅರಿಯದ ಹಿಮಾಲಯದ ಗವಿಗೆ ಹೋಗಬೇಕೆಂದಿಲ್ಲ. ಬದುಕಿನ ಎಲ್ಲಾ ಸ್ಥಿತಿಗಳಲ್ಲೂ ಅವನು ತನ್ನ ಸ್ವರೂಪ ಪ್ರಜ್ಞೆಯನ್ನು ಉಳಿಸಿಕೊಂಡಿರುತ್ತಾನೆ. ವ್ಯಕ್ತಿಯು ತನ್ನ ಆರೋಗ್ಯವನ್ನು ಕಳೆದುಕೊಂಡಾಗ ತನ್ನ ಎಲ್ಲಾ ಕೆಲಸಗಳನ್ನು ನಿಲ್ಲಿಸಿ ತನ್ನ ಆರೋಗ್ಯವನ್ನು ಸುಧಾರಿಸಿಕೊಳ್ಳಲು ಆರೋಗ್ಯ ಧಾಮಕ್ಕೆ ಹೋಗುತ್ತಾನೆ. ಆರೋಗ್ಯ ಸುಧಾರಿಸಿದ ಮೇಲೆ ಅದೇ ಆರೋಗ್ಯ ಧಾಮದಲ್ಲಿ ಅವನು ಇರಬೇಕಾಗಿಲ್ಲ. ಅದರ ಬದಲು ಅವನು ತನ್ನ ಹಿಂದಿನ ಕಾರ್ಯಕ್ಷೇತ್ರಕ್ಕೆ ಹಿಂದಿರುಗಿ ಮೊದಲಿಗಿಂತಲೂ ಹೆಚ್ಚಿನ ಕೆಲಸಗಳನ್ನು ನಿರ್ವಹಿಸುತ್ತಾನೆ. ಅದರಂತೆಯೇ ಮಾನಸಿಕವಾಗಿ ಛಿದ್ರಗೊಂಡ ವ್ಯಕ್ತಿಯು ಆಧ್ಯಾತ್ಮಿಕ ಬದುಕಿನಲ್ಲಿ ಧ್ಯಾನದ ಮೂಲಕ ಚಿಕಿತ್ಸೆ ಪಡೆದು ದಿವ್ಯ ಚೈತನ್ಯವನ್ನು ಪುನರ್ ಪ್ರಾಪ್ತಿ ಮಾಡಿಕೊಂಡ ಮೇಲೆ ಆತ ಖಂಡಿತವಾಗಿಯೂ ತನ್ನ ಪೂರ್ವ ಕಾರ್ಯಕ್ಷೇತ್ರಕ್ಕೆ ಹಿಂದಿರುಗಬೇಕು. ಅಲ್ಲಿ ತಾನು ಧ್ಯಾನದ ಮೂಲಕ ಗಳಿಸಿದ ದಿವ್ಯ ಶಕ್ತಿಯನ್ನು ಆಧರಿಸಿ ಬದುಕಲು ಕಲಿಯಬೇಕು. ಹೀಗೆ ಸಾಧಕನು ಆತ್ಮನಲ್ಲಿ ನೆಲೆ ನಿಂತು ತನ್ನ ಕೆಲಸಗಳನ್ನು ನಿರ್ವಹಿಸುವುದಾದರೆ ಹೆಚ್ಚಿನ ಶಾಂತಿಯನ್ನು ಗಳಿಸಬಹುದು. ಹೀಗೆ ಮಾಡುವ ಕೆಲಸವು ಆತ್ಮೋದ್ಧಾರಕ್ಕೆ ಶ್ರೇಷ್ಠವಾದ ಸಾಧನ ಎಂಬುದೇ ಗೀತೆಯ ಸಂದೇಶ. ಅರ್ಜುನನಿಗೆ ಸಾರಥಿಯಾಗಿ ಪರಮಾತ್ಮನು ಯುದ್ಧರಂಗಕ್ಕೆ ಬಂದುದರಲ್ಲಿ ಏನೋ ಗೂಢಾರ್ಥವಿದೆ. ಮೋಹಕ ನಗುಮುಖದಿಂದ ಸಾರಥಿಯಾಗಿ ಕುಳಿತು ಎಲ್ಲಾ ರೀತಿಯ ಅಸ್ತ್ರಗಳ ಆಹ್ವಾನಗಳನ್ನು ಅವನು ಎದುರಿಸುತ್ತಿದ್ದ. ರಥಿಕನಿಗಿಂತ ಯುದ್ಧದಲ್ಲಿ ಸಾರಥಿಗೆ ಹೆಚ್ಚು ಭಯ ಮತ್ತು ಉಪದ್ರವ. ಮಾತ್ರವಲ್ಲ, ತನ್ನ ಚಾಕಚಕ್ಯತೆಯಿಂದ ರಥಿಕನ ರಕ್ಷಣೆ ಮಾಡುವುದು ಸಾರಥಿಯ ಕರ್ತವ್ಯ. ಶ್ರೀಕೃಷ್ಣನು ಸಾರಥಿಯ ಜಾಗದಲ್ಲಿ ಕುಳಿತು ಈ ಕೆಲಸವನ್ನು ಮಾಡುತ್ತಿರುವುದರ ಅರ್ಥವೇನೆಂದರೆ, ಆತ್ಮವನ್ನು ತಿಳಿದುಕೊಂಡಿರುವ ಯೋಗಿಯು ಹೇಗೆ ಜೀವನ ಯುದ್ಧದಲ್ಲಿ ಯಶಸ್ವಿಯಾಗಿ ಜೀವಿಸುತ್ತಿರುತ್ತಾನೆ ಎಂಬುದನ್ನು ತೋರಿಸುವುದಕ್ಕಾಗಿ. ಈ ವ್ಯಾಖ್ಯಾನವನ್ನು ಓದುವವನಿಗೆ ನಾನು ಈ ಶ್ಲೋಕವನ್ನು ಅತಿಶಯವಾಗಿ ಅರ್ಥ ಬರುವಂತೆ ಹೇಳುತ್ತಿದ್ದೇನೋ ಎಂದು ಕಾಣಬಹುದು. ಆದರೆ ಕೃಷ್ಣನ ಹೇಳಿಕೆಯನ್ನು ಅವರೇ ಗಮನಿಸಲಿ. ಯೋಗಿಯು ಎಲ್ಲಿ ಬೇಕಾದರೂ ಇರಲಿ ಮತ್ತು ಯಾವ ಸಂದರ್ಭದಲ್ಲೇ ಆಗಲಿ ಅವನು ಸರ್ವಥಾ ವರ್ತಮಾನೋಪಿ ಸದಾ ನನ್ನಲ್ಲೇ ನೆಲೆಸಿರುತ್ತಾನೆ. ಮಯ್ಯೇವ ವರ್ತತೆ. ಆತ್ಮೌಪಮ್ಯೇನ ಸರ್ವತ್ರ ಸಮಂ ಪಶ್ಯತಿ ಯೋರ್ಜುನ ಸುಖಂ ವಾ ಯದಿ ವಾ ದುಃಖಂ ಸ ಯೋಗಿ ಪರಮೋ ಮತಃ. ಎಲೈ ಅರ್ಜುನನೇ, ಸಮದೃಷ್ಟಿಯಿಂದ ಪ್ರಪಂಚವನ್ನು ನೋಡುವ ಈ ಯೋಗಿಗೆ ಸುಖ ದುಃಖಗಳೆರಡೂ ಸಮವೇ. ಅಂತಹ ಯೋಗಿಯು ಪರಮ ಶ್ರೇಷ್ಠನು. ಆತ್ಮನಲ್ಲೇ ನಿಷ್ಠೆಯನ್ನು ಪಡೆದ ಯೋಗಿಗಳಿಗೆ ಎಲ್ಲೆಲ್ಲೋ ಆತ್ಮನೇ ಕಾಣುತ್ತಾನೆ. ಅಂತಹ ಪರಿಪೂರ್ಣ ವ್ಯಕ್ತಿಗಳು ಎಲ್ಲಾ ಚಟುವಟಿಕೆಗಳಲ್ಲೂ ಆತ್ಮನ ಪ್ರಭೆಯನ್ನೇ ಕಾಣುತ್ತಾರೆ. ತಮ್ಮ ದೇಹ ಕ್ರಿಯೆಗಳನ್ನು ಆತ್ಮನ ಪೂಜೆಯೆಂದೇ ಭಾವಿಸುತ್ತಾರೆ. ಬಾಹ್ಯ ಪ್ರಪಂಚದ ಹಾಗೂ ಆಂತರಿಕ ಸೂಕ್ಷ್ಮ ಪ್ರಪಂಚದ ಎಲ್ಲಾ ಅನುಭವಗಳು ಅಂತರಾತ್ಮನ ಬೆಳಕಿನಿಂದಲೇ ನಮಗೆ ಸಿಗುವುದು ಎಂದು ಅವರು ತಿಳಿಯುತ್ತಾರೆ. ಗೀತೆಯ ಪ್ರಕಾರ ಯಾವನು ಇತರರ ನೋವು ಮತ್ತು ನಲಿವುಗಳನ್ನು ತನ್ನದೆಂದೇ ಭಾವಿಸುತ್ತಾನೋ ಅವನೇ ಪರಮಯೋಗಿ. ನನ್ನಂತೆಯೇ ಇತರರು ಎಂದು ತಿಳಿಯಬೇಕು. ಆದರೆ ಈ ನೈತಿಕ ನಿಯಮವು ಸಾಧಾರಣವಾಗಿ ವ್ಯವಹಾರದಲ್ಲಿ ಕಾಣುವುದಿಲ್ಲ. ಸಾಮಾನ್ಯ ವ್ಯಕ್ತಿಯು ಕೂಡಲೇ
ತನ್ನಂತೆಯೇ ಇತರರು ಎಂದು ಭಾವಿಸಬೇಕೇಕೆ ಎಂದು ಪ್ರಶ್ನಿಸಲು ಹಿಂಜರಿಯುವುದಿಲ್ಲ. ಅವಿವೇಕಿಯು ಹೀಗೆ ಅನೈತಿಕ ಬದುಕಿನ ಮಾರ್ಗವನ್ನೇ ಅನುಸರಿಸುವುದು ಸ್ವಾಭಾವಿಕ. ತನ್ನ ನೆರೆಹೊರೆಯವರನ್ನು ಏಕೆ ಪ್ರೀತಿಸಬೇಕು ಎಂಬುದನ್ನು ಹಿಂದಿನ ಕೆಲವು ಶ್ಲೋಕಗಳಲ್ಲಿ ವಿವರಿಸಿಯಾಗಿದೆ. ಆತ್ಮಾನುಭವಿಯಾದ ಯೋಗಿಯು ಇಡೀ ಪ್ರಪಂಚವನ್ನೇ ತಾನು ಎಂದು ಗುರುತಿಸುತ್ತಾನೆ. ಶರೀರದ ಕೈ, ಕಾಲುಗಳು ಮತ್ತು ಉಳಿದ ಅಂಗಗಳೆಲ್ಲ ವ್ಯಕ್ತಿಗೆ ತಾನೇ ಆಗಿರುವಂತೆ ಇದು. ನನ್ನ ನಾಲಿಗೆಯನ್ನು ಅಕಸ್ಮಾತ್ತಾಗಿ ನನ್ನ ಹಲ್ಲುಗಳೇ ಕಡಿದರೆ ಹಲ್ಲುಗಳು ಮಾಡಿದ ಕೃತ್ಯಕ್ಕಾಗಿ ನಾನು ಹಲ್ಲುಗಳನ್ನು ಶಿಕ್ಷಿಸುವುದಿಲ್ಲ. ಏಕೆಂದರೆ ನಾಲಿಗೆಯಲ್ಲೂ ಮತ್ತು ಹಲ್ಲುಗಳಲ್ಲೂ ನಾನೇ ಸಮನಾಗಿ ವ್ಯಾಪಿಸಿರುವೆನು. ಆತ್ಮಸಾಕ್ಷಾತ್ಕಾರವಾದ ಮೇಲೆ ನನ್ನನ್ನೇ ಎಲ್ಲೆಲ್ಲೂ ಕಂಡಾಗ ನಾಮರೂಪಗಳಾದ ಇಡೀ ವಿಶ್ವವೇ ನನಗೆ ಏಕವಾಗಿ ತೋರಿ ಎಲ್ಲೆಲ್ಲೂ ಎಲ್ಲ ಕಾಲದಲ್ಲೂ ನಾನೇ ಇರುವುದು ಎಂದು ತಿಳಿಯುತ್ತೇನೆ. ಯಾವಾಗ ಆತ್ಮಸಾಕ್ಷಾತ್ಕಾರವಾದ ಮೇಲೆ ಇಡೀ ವಿಶ್ವವನ್ನು ತನ್ನ ರೂಪವೆಂದೇ ಕಾಣುತ್ತಾನೋ ಅಂತಹವನನ್ನು ಗೀತಾಚಾರ್ಯನು ನಿಜವಾದ ಯೋಗಿ ಎಂದು ಕರೆಯುತ್ತಾನೆ. ಸ್ವಲ್ಪದಲ್ಲಿ ಹೇಳುವುದಾದರೆ, ಆತ್ಮಸಾಕ್ಷಾತ್ಕಾರ ಮಾಡಿಕೊಂಡ ಯೋಗಿಯು ತನ್ನ ಪ್ರೇಮಪೂರ್ಣ ಹೃದಯದಿಂದ ಸಮಾಜದಲ್ಲಿ ಬದುಕುತ್ತಾನೆ. ಎಲ್ಲರಿಗಾಗಿ ಅವನು ಬದುಕುವುದು, ಪ್ರೇಮವೇ ಅವನ ಉಸಿರು, ದಯೆಯೇ ಅವನ ಜೀವನ. ಪರಿಪೂರ್ಣನಾದ ಯೋಗಿಯ ಚಿತ್ರವನ್ನು ಈ ಶ್ಲೋಕದ ಮೂಲಕ ಪರಮಾತ್ಮನು ಮುಕ್ತಾಯಗೊಳಿಸುತ್ತಾನೆ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.